6ನೇ ಪರೀಕ್ಷೆ, ಇದು ತಾಳ್ಮೆಯ ಪರೀಕ್ಷೆ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯದ 7ನೇ ವಚನ ಓದ್ರಿ. ಇಲ್ಲಿ ಹೇಳ್ತದೆ, ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದಿರಿ, ವ್ಯವಸಾಯಗಾರನನ್ನ ನೋಡ್ರಿ. ನಿಮ್ಗೆ ಗೊತ್ತಾ, ನೋಹ 120 ವರ್ಷ ತಾಳ್ಮೆಯಿಂದ ಇದ್ದ. ದೇವರು ನಿಮ್ಮ ಹೃದಯದ ಟೆಸ್ಟ್ ಮಾಡುವಾಗ ಹೃದಯದಲ್ಲಿ ಫೇಲ್ ಆಗಿರ್ಬೋದು, ನಿಮ್ಮ ಸಮಯದ ಬಗ್ಗೆ ಟೆಸ್ಟ್ ಮಾಡುವಾಗ ಸಮಯದಲ್ಲಿ ನೀವು ಫೇಲ್ ಆಗಿರ್ಬೋದು, ದೇವರು ನಿಮ್ಮ ಸೇವೆ ಮಾಡುವಂತ ಸೇವಾ ಮನೋಭಾವ ಟೆಸ್ಟ್ ಮಾಡುವಾಗ ಅಲ್ಲಿ ನೀವು ಬಿದ್ದು ಹೋಗಿರ್ಬೋದು. ಇದೆಲ್ಲ ಏನ್ ಗೊತ್ತಾ ಪ್ರಿಯರೇ, ಇವೆಲ್ಲ ಕಥೆಗಳು ಎದಕ್ಕೆ ದೇವರು ನಮಗೆ ಹೇಳ್ತಾ ಇದ್ದಾರೆ ಅಂದ್ರೆ, ನಿಮಗೂ ಒಬ್ಬರಿಗಿರೋ ವ್ಯತ್ಯಾಸ ದೇವರು ತೋರಿಸ್ತಾ ಇದ್ದಾನೆ. ಯಾಕೆ ದೇವರು ನನ್ನ ಇದೇ ಸ್ಥಿತಿಯಲ್ಲಿ ಇನ್ನೂ ಇಟ್ಟಿದ್ದಾನೆ, ಯಾಕೆ ನಾನು ಇನ್ನೂ ಉನ್ನತ ಸ್ಥಿತಿಗೆ ತಗೊಂಡ್ ಬರ್ತಾ ಇಲ್ಲ, ಯಾಕೆ ನನ್ನ ಲೈಫಲ್ಲಿ ಬ್ರೇಕ್ ಥ್ರೂಗಳು ಬರ್ತಾ ಇಲ್ಲ ಅಂದ್ರೆ, ಇಂತಹ ಪರೀಕ್ಷೆಗಳಲ್ಲಿ ಎಲ್ಲೋ ನಾವು ಬಿದ್ದೋಗಿದ್ದೇವೆ. ಓಕೆ, ಇವತ್ತು ನಮ್ಮ ಈ ಸಂದೇಶಕ್ಕೆ ನಾವು ಹೋಗೋಣ. 6ನೇ ಪರೀಕ್ಷೆ. ಓಕೆ, 5 ಪರೀಕ್ಷೆಗಳ ಬಗ್ಗೆ ನಾವು ಕಳೆದ 2 ವಾರ ಸ್ಟಡಿ ಮಾಡಿದ್ದೇವೆ. ಅಂದ್ರೆ ದೇವರು ಪ್ರತಿಯೊಬ್ಬ ವ್ಯಕ್ತಿಯನ್ನ ಒಂದಲ್ಲ ಒಂದು ರೀತಿಯಲ್ಲಿ ಪರೀಕ್ಷೆಗೆ ಒಳಪಡಿಸ್ತಾರೆ. ನಿಮ್ಮನ್ನ ನನ್ನನ್ನ ದೇವರು ಪರೀಕ್ಷೆಗೆ ಒಳಪಡಿಸುವ ಕಾರಣ, ದೇವರು ನನ್ನ ಮೇಲೆ ನಂಬಿಕೆ ಇಡಬೇಕಾದ್ರೆ ನಾನು ಆ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು. ಎಲ್ಲಿ ತನಕ ದೇವರ ಪರೀಕ್ಷೆಯಲ್ಲಿ ನಾನು ಪಾಸ್ ಆಗುವುದಿಲ್ಲ, ಅಲ್ಲಿ ತನಕ ದೇವರಿಗೆ ನಮ್ಮ ಮೇಲೆ ಬಲವಾದ ವಿಶ್ವಾಸ ಬರುವುದಿಲ್ಲ. ಹಾಗಾಗಿ ಅನೇಕ ಪರೀಕ್ಷೆಗಳ ಕುರಿತಾಗಿ ನಾವು ಮಾತನಾಡಿದ್ದೇವೆ. ಇವತ್ತು ನಮಗೆ ದೇವರು, ಎಲ್ಲರಿಗೂ ಒಂದು ಪರೀಕ್ಷೆ ಇರ್ತದೆ, ಇದು ತಾಳ್ಮೆಯ ಪರೀಕ್ಷೆ. ಯಾವ್ದು ಹೇಳ್ರಿ? ಪಕ್ಕದವ್ರಿಗೆ ಹೇಳ್ರಿ, ದೇವರು ನಿನ್ನ ತಾಳ್ಮೆಯನ್ನು ಪರೀಕ್ಷಿಸ್ತಾರೆ. ಹೇಳ್ರಿ, ಎಲ್ರಿ ಹೇಳ್ರಿ, ಪಕ್ಕದವ್ರಿಗೆ ಹೇಳ್ರಿ, ಕೈ ಕೊಟ್ಟು ಹೇಳ್ರಿ, ದೇವರು ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾರೆ. ತಿಳ್ಕೊಡ್ರಿ, ಇದು ಎಲ್ಲಕ್ಕಿಂತ ಬಹಳ ಕಠಿಣವಾದ ಪರೀಕ್ಷೆ. ಮನುಷ್ಯ, ಯಾಕೆಂದ್ರೆ ಬಹಳ ಜನರಿಗೆ ದೊಡ್ಡ ಹೋರಾಟ ಎದುರಾಗ ಅಂದ್ರೆ ತಾಳ್ಮೆ. ಇವತ್ತಿನ ದಿನಗಳಲ್ಲಿ ನೋಡ್ರಿ, ತಾಳ್ಮೆ ಅನ್ನೋದು ಮನುಷ್ಯನಲ್ಲಿ ಕಾಣುವುದಿಲ್ಲ. ಮಕ್ಕಳಲ್ಲಿ ಫಸ್ಟ್ ಆಫ್ ಆಲ್ ತಾಳ್ಮೆ ಇರುವುದೇ ಇಲ್ಲ, ಹೌದಾ? ಮಕ್ಕಳಲ್ಲಿ ಇರ್ತದ? ಈ ಒಂದು ವಿಷಯ ಮಕ್ಕಳಲ್ಲಿ ಕಡಿಮೆ, ತಾಳ್ಮೆ ಮಕ್ಕಳಲ್ಲಿ ಇಲ್ಲ. ಹಸಿವಾದ ತಕ್ಷಣ ಅವ್ರಿಗೆ ಗೊತ್ತಿರೋದು ಏನ್ ಮಾಡ್ತಾರೆ? ಹಸಿವಾದ್ರೆ ಏನ್ ಮಾಡ್ತಾವ ಮಕ್ಕಳು? ಪೀಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವಿಲ್ಲ ನಿಮ್ಗೆ? ತಂದೆ ತಾಯಿಗಳನ್ನ ಪೀಡಿಸ್ಲಿಕ್ಕೆ ಸ್ಟಾರ್ಟೇ ಮಾಡ್ತಾವ. ಅವಕ್ಕೆ ತಾಳ್ಮೆ ಇಲ್ಲ, ಅವು ತಡ್ಕೊಳ್ಳೋದಿಲ್ಲ. ಹಸಿವಾದ್ರೆ ಇಮಿಡಿಯೇಟ್ ಆಗಿ ನಿಮ್ ಬಳಿಗೆ ಬಂದು ನಿಮ್ಮನ್ನ ಪೀಡಿಸ್ಲಿಕ್ಕೆ ಪ್ರಾರಂಭಿಸ್ತಾವ, ಹಸಿವೆ ಎಂಬುದಾಗಿ. ಓಕೆ, ಅಂದ್ರೆ ತಾಳ್ಮೆ ಅನ್ನೋದು ಕಠಿಣವಾದಂತ ಒಂದು ವಿಷಯ. ಆದ್ರೆ ದೇವರು ಇದನ್ನ ನಮ್ಮೆಲ್ಲರ ಲೈಫಲ್ಲಿ ಪರೀಕ್ಷೆ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಯಾವ ವ್ಯಕ್ತಿಗೆ ನಿಜವಾಗಿ ತಾಳ್ಮೆ ಇರುವುದಿಲ್ಲ, ತಿಳ್ಕೊಡ್ರಿ, ಆತನನ್ನ ದೇವರು ನಂಬೋದು ಕಷ್ಟ. ಕನ್ನಡದಲ್ಲಿ ಇದಕ್ಕೆ ತಾಳ್ಮೆನು ಅಂತಾರೆ, ಇನ್ನೊಂದು ಅದಕ್ಕೆ ಪದ ಇದೆ, ದೀರ್ಘ ಶಾಂತಿ ಅಂತ ಕರೀತಾರೆ. ತಾಳ್ಮೆಗೆ ಇನ್ನೊಂದು ಪದ ಅರ್ಥ ದೀರ್ಘ ಶಾಂತಿ. ದೀರ್ಘ ಅಂತ ಹೇಳಿದ್ರೆ ಲಾಂಗ್ ಸಫರಿಂಗ್. ಇದು ತಾಳ್ಮೆ ಅನ್ನುವಂಥದ್ದು ಪವಿತ್ರಾತ್ಮನ ಫಲದಲ್ಲಿ ಒಂದು ಫಲ, 4ನೇ ಫಲ. ಪ್ರೀತಿ, ಸಂತೋಷ, ಸಮಾಧಾನ ಆದ್ಮೇಲೆ ಬರ್ತದೆ ದೀರ್ಘ ಶಾಂತಿ. ನೋಡ್ರಿ, ಪ್ರೀತಿ, ಸಂತೋಷ, ಸಮಾಧಾನ ಇದು ದೇವರು ನಮಗೆ ಕೊಡುವಂಥದ್ದು. ದೇವರು ನಮಗೆ ಪ್ರೀತಿ ಕೊಟ್ಟಿದ್ದಾರೆ, ಹೌದಾ? ದೇವರು ನಮಗೆ ಸಮಾಧಾನ ಕೊಟ್ಟಿದ್ದಾರೆ, ದೇವರು ನಮಗೆ ಸಂತೋಷ, ಇದು ನಮಗೆ ದೇವರು ಕೊಡುವಂಥದ್ದು. ಆದ್ರೆ ತಾಳ್ಮೆ ಅನ್ನೋದು ನಾವು ವಾಪಸ್ ದೇವರಿಗೆ ಕೊಡೋದು. ಲಾಂಗ್ ಸಫರಿಂಗ್, ದೀರ್ಘ ಶಾಂತಿ ಅನ್ನುವಂತ ಒಂದು ಫಲ ನಾವು ದೇವರಿಗೆ ಕೊಡುವಂಥದ್ದು, ನಮ್ಮಿಂದ ಹೋಗುವಂಥದ್ದು, ಇದು ನಮ್ಮಿಂದ ಇತರರಿಗೆ ಹೋಗುವಂಥದ್ದು. ಸಂತೋಷ ನಿಮಗೆ ಸಿಗ್ತದೆ, ಸಮಾಧಾನ ನಿಮಗೆ ಸಿಗ್ತದೆ. ಆದ್ರೆ ತಾಳ್ಮೆ ಇದು ಸಿಗುವುದಲ್ಲ, ಇದನ್ನ ನೀವು ತೋರಿಸುವುದು, ಇದನ್ನ ನೀವು ಇನ್ನೊಬ್ಬರಿಗೆ ಕೊಡುವುದು. ಹಾಗಾಗಿ ದೇವರು ಈ ಪರೀಕ್ಷೆ ಕಾಮನ್ ಟೆಸ್ಟ್, ಇದು ಎಲ್ಲರ ಲೈಫಲ್ಲಿ ಆಗ್ತದೆ. ಹೇಗೆ ದೇವರು ತಾಳ್ಮೆಯನ್ನು ಪರೀಕ್ಷಿಸ್ತಾರೆ ಅಂದ್ರೆ, ನಿಮ್ಮ ಲೈಫಲ್ಲಿ ಒಂದು ಫ್ರಸ್ಟ್ರೇಷನ್ ಅಂತ ಕರೀತಾರೆ. ಫ್ರಸ್ಟ್ರೇಷನ್ಗೆ ಏನ್ ಹೇಳ್ಬೋದು? ಒಂಥರ ಬೇಸತ್ತು ಹೋದ ಒತ್ತಡ, ಮನುಷ್ಯ ಬೇಸತ್ತು ಹೋಗುವಂತ ಪರಿಸ್ಥಿತಿಗಳಿಗೆ ದೇವರು ನಿಮ್ಮನ್ನ ಅಲೋ ಮಾಡ್ತಾರೆ, ಬರಮಾಡ್ತಾರೆ. ಅಂದ್ರೆ ಆ ಮನುಷ್ಯ ಎಷ್ಟು ಫ್ರಸ್ಟ್ರೇಷನ್ ಆಗ್ತಾನೆ ಅಂದ್ರೆ, ತನ್ನಲ್ಲಿರುವ ತಾಳ್ಮೆಯನ್ನ ಕಳ್ಕೊಂಡು
ಅವನ ಮನಸ್ಸಿಗೆ ಬಂದ ಹಾಗೆ ಒಂದು ತೀರ್ಮಾನಗಳನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಇಂಥ ಒಂದು ಪರಿಸ್ಥಿತಿಗಳು ಮನುಷ್ಯನ ಜೀವಿತದಲ್ಲಿ ಬರ್ತಾ ಇರ್ತದೆ. ಆದ್ರೆ ದೇವರ ವಾಕ್ಯ ತಾಳ್ಮೆ ಬಗ್ಗೆ ಬಹಳ ನಮಗೆ ತಿಳಿಸ್ತದೆ. ಓಕೆ, ವಚನ ಓದಿಕೊಳ್ಳೋಣ. ಒಂದು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 2-3 ವಾಕ್ಯಗಳನ್ನು ಓದೋಣ. ದೇವರ ವಾಕ್ಯ ಹೇಳ್ತದೆ, ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವಂತ ಪರಿಶೋಧನೆ, ತಿಳ್ಕೊಡ್ರಿ, ನಂಬಿಕೆಗೆ ಪರಿಶೋಧನೆ ಆಗ್ತದೆ. ನಮ್ಮ ಲೈಫಲ್ಲಿ ಪರಿಶೋಧನೆ ಅಲ್ಲ, ನಿಮ್ಮ ನಂಬಿಕೆಗೆ ಒಂದು ಶೋಧನೆ. ಅದು ಶೋಧನೆ ಅಲ್ಲ, ಅದಕ್ಕೆ ಹೇಳ್ತಾರೆ ಪರಿಶೋಧನೆ. ಇಟ್ಸ್ ಕಾಲ್ಡ್ ನಾಟ್ ಓನ್ಲಿ ಟೆಸ್ಟ್. ಓಕೆ, ಬರೇ ಪರೀಕ್ಷೆ ಮಾಡ್ತಾ ಇಲ್ಲ, ದೇವರು ನಿಮ್ಮನ್ನ ಪರಿಶೋಧಿಸ್ತಾರೆ. ಯಾವುದರಲ್ಲಿ? ನಿಮ್ಮ ನಂಬಿಕೆಗೆ. ಹಾಗಾದ್ರೆ ನಂಬಿಕೆಗೆ ಆಗುವ ಪರಿಶೋಧನೆ ನಮ್ಮ ಜೀವಿತದಲ್ಲಿ ತಾಳ್ಮೆಯನ್ನು ತಗೊಂಡ್ಬರ್ತದೆ. ದೇವರು ನಿಮಗೆ ನಂಬಿಕೆ ಇದೆಯೋ ಇಲ್ಲೋ ಅನ್ನೋದಕ್ಕಾಗಿ ದೇವರು ಸ್ವಲ್ಪ ಸಮಯ ವೇಟ್ ಮಾಡ್ತಾರೆ. ತಿಳ್ಕೊಡ್ರಿ, ನಿಮ್ಮ ಮುಂದೆ ಇನ್ನೊಬ್ರು ಉದ್ಧಾರ ಆಗ್ತಿರ್ತಾರೆ, ನಿಮ್ಮ ಮುಂದೆ ಇನ್ನೊಬ್ರು ಚೆನ್ನಾಗಿ ಸ್ಥಿತಿಗೆ ಬರ್ತಿರ್ತಾರೆ. ಆದ್ರೆ ನಿಮಗೆ ಮಾತ್ರ ಬಹಳ ಕಠಿಣವಾದ ಪರಿಸ್ಥಿತಿ. ನಿಮ್ಮ ಮುಂದೆ ಎಲ್ಲರೂ ಚೆನ್ನಾಗಿ ಓಡಾಡ್ತಿರ್ತಾರೆ, ಆದ್ರೆ ನೀವು ಮಾತ್ರ ಕಷ್ಟದಾಗಿರ್ತೀರಿ. ನಿಮ್ಮ ಮುಂದೆ ಎಲ್ಲಾ ಕುಟುಂಬಗಳು ಸಂತೋಷವಾಗಿ ಜೀವಿಸ್ತಿರ್ತಾರೆ, ಆದ್ರೆ ನಿಮ್ಮ ಕುಟುಂಬದಲ್ಲಿ ಮಾತ್ರ ಏನಾಗಿರ್ತದೆ? ಸಮಸ್ಯೆಗಳು, ದುಃಖಗಳು ಆವರಿಸಿರ್ತದೆ. ಈ ತರ ಒಂದು ಪರಿಸ್ಥಿತಿಗಳು ನಿಮ್ಮ ಲೈಫಲ್ಲಿ ಬರ್ತಾ ಇರ್ತದೆ. ತಿಳ್ಕೊಡ್ರಿ, ಇಂತಹ ಪರಿಸ್ಥಿತಿಗಳು ಬರುವಾಗ ನಿಮಗೆ ಆಟೋಮೆಟಿಕ್ ಆಗಿ ಫ್ರಸ್ಟ್ರೇಷನ್ ಆಗ್ತಲ್ಲ, ದೇವ್ರೆ ಅವರೆಷ್ಟು ಚೆನ್ನಾಗಿದ್ದಾರೆ, ನನ್ನ ಲೈಫ್ ಯಾಕೆ ಹಿಂಗೆ, ನನ್ನ ವಿಷಯದಲ್ಲಿ ದೇವ್ರು ಕಣ್ಣು ಮುಚ್ಕೊಂಡ್ಬಿಟ್ಟಿದಾರೇನೋ, ಈ ತರ ಬಹಳಷ್ಟು ಪರಿಶೋಧನೆ ನಿಮಗೆ ಆಗ್ತದೆ ಇಲ್ಲೋ? ಹಲೋ, ಎಲ್ಲೇ ಇದ್ದೀರಾ? ಪಕ್ಕದವ್ರಿಗೆ ಹೇಳ್ರಿ, ನಿನ್ನ ನಂಬಿಕೆಗೆ ದೇವರು ಪರಿಶೋಧಿಸ್ತಾನೆ. ತಿಳ್ಕೊಡ್ರಿ, ಬಹಳ ಜನರಿಗೆ ನಂಬಿಕೆ ಇದೆ ಅಂತ ಬಾಯಲ್ಲಿ ಹೇಳ್ತೀರಿ, ಬಟ್ ದೇವ್ರ ಪರೀಕ್ಷೆ ಮಾಡೋ ಗೊತ್ತಾಗ್ತದೆ ನಿಮ್ ನಂಬಿಕೆ ಇದೆಯೋ ಇಲ್ಲ ಅಂತ. ತಿಳ್ಕೊಡ್ರಿ, ಯಾವಾಗ ಒಬ್ಬ ಮನುಷ್ಯ ನಂಬಿಕೆಗೆ ಪರಿಶೋಧಿಸ್ತಾನಂತ ಹೇಳಿದ್ರೆ ಅವನ ಲೈಫಲ್ಲಿ ಆಶೀರ್ವಾದಗಳು, ಅವನ ಜೀವಿತದಲ್ಲಿ ಬಿಡುಗಡೆಗಳು, ಇದಕ್ಕೆ ಕಂಪ್ಲೀಟ್ ಆಗಿ ದೇವರು ಏನ್ ಮಾಡಿರ್ತಾರ ಅಂತ ಹೇಳಿದ್ರೆ ಸೈಲೆಂಟ್ ಆಗ್ಬಿಟ್ಟಿರ್ತಾರೆ ಅವ್ರ ವಿಷಯದಲ್ಲಿ. ಅಂದ್ರೆ ದೇವರು ನಿನಗೆ ವಾಗ್ದಾನ ಮಾಡಿ ಸುಮ್ಮನಾಗ್ಬಿಡ್ತಾರೆ, ನೆರವೇರಿಸೋದೇ ಇಲ್ಲ. ಆಗ ದೇವರು ನಿಮ್ಮ ತಾಳ್ಮೆ ಎಷ್ಟಿದೆ ನೋಡ್ತಾರೆ. ಈ ಮನುಷ್ಯ ತಾಳ್ಕೊಳ್ತಾ ಇದ್ದಾನ, ಇದನ್ನ ದೇವರು ಪರೀಕ್ಷೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆಂದ್ರೆ ಅದೇ ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ ಓದ್ರಿ. ಇಲ್ಲಿ ದೀರ್ಘ ಶಾಂತ ಇರ್ರಿ. ಎಲ್ಲಿ ತನಕ ಇರ್ರಿ? ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದ ಇರ್ರಿ ಅಂತ ದೇವರ ವಾಕ್ಯ ಹೇಳ್ತೇವೆ. ಓದೋಣ. ದೇವರು ಪ್ರತ್ಯಕ್ಷನಾಗುವ ತನಕ ತಾಳ್ಮೆಯಿಂದ ಇರ್ರಿ ಅಂತ ಹೇಳ್ತದೆ. ಅರ್ಥ ಏನು ಹಾಗಾದ್ರೆ? ದೀರ್ಘ ಶಾಂತಿಗೆ ಇಂಗ್ಲಿಷಲ್ಲಿ ಏನ್ ಹೇಳ್ತಾರೆ? ಲಾಂಗ್ ಸಫರಿಂಗ್. ಅಂದ್ರೆ ಏನ್ ಗೊತ್ತಾ? ಲಾಂಗ್ ಸಫರಿಂಗ್ ಅಂದ್ರೆ ಬಹಳ ದಿನದ ತನಕ ಕಷ್ಟವನ್ನ ತಾಡ್ಕೊಳ್ಳೋದು, ಇದಕ್ಕೆ ಲಾಂಗ್ ಸಫರಿಂಗ್. ಬಹಳ ದಿನಗಳ ತನಕ, ಬಹಳ ಕಾಲಗಳ ತನಕ, ಬಹಳ ವರ್ಷಗಳ ತನಕ ಅಂತ ಹೇಳ್ಬೋದು. ಎಬಿಲಿಟಿ ಟು ಸಫರ್ ಲಾಂಗ್. ವರ್ಷಾನುಗಟ್ಲೆ ಕಷ್ಟವನ್ನು ಅನುಭವಿಸುವ ಸಾಮರ್ಥ್ಯ ಯಾರಿಗಿರ್ತದೋ ಆತನು ದೀರ್ಘ ಶಾಂತಿಯಿಂದ ಇರ್ತಾನೆ. ಶಾಂತಿ ಬೇರೆ, ದೀರ್ಘ ಶಾಂತಿ ಬೇರೆ. ಒಂದು ದಿವಸ ತಡ್ಕೊಳ್ಳೋದು ಶಾಂತಿ, ಒಂದು ತಿಂಗಳು ತಡ್ಕೊಳ್ಳೋದು ಶಾಂತಿ, ಆದ್ರೆ ವರ್ಷಗಟ್ಲೆ ತಡ್ಕೊಳ್ಳೋದಿದೆಯಲ್ಲ ಅದಕ್ಕೆ ಹೇಳ್ತಾರೆ ದೀರ್ಘ ಶಾಂತಿ. ಜನ ಹೇಳ್ಬೋದು ಎಷ್ಟು ತಾಳ್ಮೆ ಇದೆ ಈ ಮನುಷ್ಯನಿಗೆ, ಈ ಮನುಷ್ಯನಲ್ಲಿರುವಂತ ತಾಳ್ಮೆ ನಮಗೂ ಬೇಕಂತ ಅನಿಸ್ಬೇಕು ಜನಕ್ಕೆ ನಿಮ್ ನೋಡುವಾಗ. ಆದ್ರೆ ಜನರಲ್ಲಿ ಇವತ್ತು ತಾಳ್ಮೆ ಇಲ್ಲ, ಇಷ್ಟು ಕೋಪ ಮುಖದಲ್ಲೇ ಕಾಣಿಸ್ಬಿಡ್ತದೆ, ತಡ್ಕೊಳ್ಳೋಂಗಿಲ್ಲ ಜನರಿಗೆ. ಓಕೆ, ಸೊ ಇಲ್ಲಿ ನಾವು ನೋಡ್ತೇವೆ ದೀರ್ಘ ಶಾಂತಿ, ಸಫರಿಂಗ್. ಪ್ರತಿಯೊಬ್ಬ ಕ್ರಿಶ್ಚಿಯನ್ ಲೈಫಲ್ಲಿ ಉಪದ್ರವ, ಸಫರಿಂಗ್ ಅನ್ನೋದು ಇದ್ದೇ ಇರ್ತದೆ. ಅದಕ್ಕಾಗಿ ಇಲ್ಲಿ ಹೇಳ್ತದೆ, ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದ ಇರ್ರಿ. ಮುಂದೆ ಓದೋಣ. ವ್ಯವಸಾಯಗಾರನನ್ನ ನೋಡ್ರಿ. ಯಾರನ್ನ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ? ವ್ಯವಸಾಯಗಾರನ ನೋಡ್ರಿ. ಅವನು ಒಂದು ರೈತನ ಒಂದು ಉದಾಹರಣೆ ಕೊಟ್ಟು ಬೈಬಲ್ ಅಲ್ಲಿ ನಮಗೆ ಯಾಕೋಬನ ಪತ್ರಿಕೆಯಲ್ಲಿ ಹೇಳ್ತಾ ಇದೆ, ವ್ಯವಸಾಯಗಾರನೊಬ್ಬ ರೈತ ಮುಂಗಾರು ಹಿಂಗಾರು ಮಳೆ ಬರೋ ತನಕ ವೇಟ್ ಮಾಡ್ತಾನೆ, ದೀರ್ಘ ಶಾಂತಿಯಿಂದ ಇರ್ತಾನೆ. ಎಷ್ಟೋ ಕೆಲವು ಸಾರಿ
ಈ ವರ್ಷ ಮಳೆ ಆಗ್ತದಂತ ಕಾಯ್ತಾನೆ, ಮಳೆ ಆಗುದಿಲ್ಲ, ಬರಗಾಲ ಬಿದ್ದು ಬಿಡ್ತದೆ. ಆದ್ರೂ ಅವನು ಕಾಯ್ತಿರ್ತಾನೆ ಮತ್ತೆ ಮತ್ತೆ ಮಳೆ ಬರ್ತದೇನೆ ಅಂತ. ಅದ್ರ ಅರ್ಥ ನಿಮ್ ಲೈಫಲ್ಲಿ ಸಹ ಹಿಂಗಾರು ಮುಂಗಾರು ಮಳೆ ಅಂದ್ರೆ ಆಶೀರ್ವಾದ. ಕೆಲವು ಸಾರಿ ವರ್ಷಕ್ಕೆ ತಕ್ಕಾಗೆ ಮಳೆ ಬರ್ತದೆ, ಕೆಲವು ಸಾರಿ ಬರಗಾಲಗಳು ಬರ್ತವೆ. ನಿಮ್ ಲೈಫಲ್ಲಿ ಮುಂಗಾರು ಹಿಂಗಾರು ಅಂದ್ರೆ ಆಶೀರ್ವಾದಗಳು ಬರುವುದಿಲ್ಲ. ದೇವ್ರೆ ಈ ವರ್ಷ ಆಗ್ತದೇನೋ, ಮುಂದಿನ ವರ್ಷ ಆಗ್ತದೇನೋ, ಮುಂದಿನ ವರ್ಷ ಆಗ್ತದೇನೋ, ಆಗೋದಿಲ್ಲ. ನನ್ನ ಪಕ್ಕದವ್ರು ಮನೆ ಮೇಲೆ ಮನೆ ಕಟ್ತಿದ್ದಾರೆ, ನನ್ನ ಪಕ್ಕದವ್ರು ಕಾರ್ ಮೇಲೆ ಕಾರ್ ತಗೋತಿದ್ದಾರೆ, ನಾನು ಮಾತ್ರ ಏನು ಆಗ್ತಾ ಇಲ್ಲ. ಈ ವರ್ಷ ಆಗ್ತದೇನೋ, ಮುಂದಿನ ವರ್ಷ ಆಗುದೇ ಇಲ್ಲ. ಅರ್ಥ ಏನು? ದೇವರು ನಿನ್ನ ತಾಳ್ಮೆಯನ್ನ ಪರೀಕ್ಷಿಸ್ತಾ ಇರ್ತಾನೆ. ನಿನ್ನ ತಾಳ್ಮೆ ತಿಳ್ಕೊಡ್ರಿ. ಪ್ರತಿಯೊಬ್ಬ ವ್ಯಕ್ತಿಗೂ ಉಪದ್ರವ ಇದೆ. ಬೈಬಲಲ್ಲಿ ಅನೇಕ ಉದಾಹರಣೆಗಳಿದೆ. ಆದ್ರೆ ಅವ್ರಿಗೆ ಬಂದಂತ ಉಪದ್ರವಗಳು ನಿಮ್ಗೆ ಬಂದಿಲ್ಲ. ಯೋಬನ ಕುರಿತಾಗಿ ನೋಡ್ರಿ, ಅವನ ತಾಳ್ಮೆ ಎಷ್ಟಿತ್ತು. 10 ಜನ ಮಕ್ಕಳು ಒಂದೇ ದಿನ ಸತ್ತೋದ್ರು. ಅವನು ನಂಬಿದಂತ ಕೆಲಸಗಳು, ಅವನ ನಂಬಿದಂತ ಎಲ್ಲ ದನ ಕರುಗಳು ಆಳುಗಳು ಸತ್ತೋದ್ರು. ಅವನ ಫೈನಾನ್ಸ್ ಹಾಳಾಯ್ತು, ಅವನ ಕುಟುಂಬ ಹಾಳಾಯ್ತು, ಅವನ ಮಕ್ಕಳು ಹಾಳಾದ್ರು, ಅವನ ಸಂಬಂಧ ಹಾಳಾಯ್ತು. ಸಪೋರ್ಟ್ ಮಾಡದೇ ಇರುವಂತ ಫ್ರೆಂಡ್ಸ್ ಅವನ ಲೈಫಲ್ಲಿ. ತಿಳ್ಕೊಡ್ರಿ, ಇಷ್ಟೆಲ್ಲ ಇರುವಾಗ ಅವ್ನು ಹೇಳ್ಬೋದಲ್ಲ, ಸ್ವಾಮಿ ನನಗೆ ಯಾಕಿಂತ ಪರೀಕ್ಷೆ. ಆದ್ರೆ ಆತನ ತಾಳ್ಮೆಯನ್ನ ದೇವರು ಪರೀಕ್ಷಿಸುವಾಗ ದೇವರು ಹೇಳ್ತಾರೆ, ಈ ಮನುಷ್ಯ ಎಷ್ಟು ಯಥಾರ್ಥನಾಗಿದ್ದಾನೆ. ಹೆಂಡತಿ ಹೇಳಿದ ಲಾಸ್ಟ್ ಮಾತೇನು? ಇನ್ನೂ ನಿನ್ನ ಯಥಾರ್ಥತೆಯನ್ನು ಬಿಡ್ಲಿಲ್ವೋ? ಹೌದಾ? ದೇವರ ಮೇಲೆ ನಿನಗಿರುವ ಯಥಾರ್ಥತೆ ಇನ್ನೂ ಬಿಡ್ಲಿಲ್ವೋ? ಇಷ್ಟೆಲ್ಲ ನಿಂಗೆ ಲಾಸ್ ಆದ್ರು ಈಗಲಾದರೂ ದೇವರನ್ನ ಶಪಿಸಿ ಸತ್ತು ಹೋಗು ಅಂದ್ಬಿಡ್ತಾಳೆ. ಅಂದ್ರೆ ಸ್ವಂತ ಹೆಂಡತಿ ಗಂಡನಿಗೆ ಸಾಯಿ ಅಂತ ಹೇಳಿದ್ರೆ ಅವರಿಬ್ಬರ ಮಧ್ಯದಲ್ಲಿ ಎಷ್ಟು ವಾಗ್ವಾದ ಆಗಿದೆ ಅರ್ಥ ಮಾಡ್ಕೊಡ್ರಿ. ಸಲೀಸಾಗಿ ಯಾವ ಹೆಂಡತಿ ಗಂಡನ್ ಸತ್ತೋಗಂತ ಹೇಳ್ತಾರ? ಅಂದ್ರೆ ಒಂದು ಹೆಂಡತಿ ಗಂಡನ್ ನೀನ್ ಸತ್ತೋಗಂತ ಹೇಳುವಾಗ ಎಷ್ಟು ಫ್ರಸ್ಟ್ರೇಷನ್ ಅಲ್ಲಿ ಆಗಿರ್ಬೋದು, ಎಷ್ಟು ಒತ್ತಡ ಆಗಿರ್ಬೋದು, ಅವ್ರ ಕುಟುಂಬದಲ್ಲಿ ಎಷ್ಟು ಬಿರುಕು ಬಂದಿರಬಹುದು. ಆದ್ರೆ ಯೋಬ ತಿರುಗಿ ನೀ ನನಗೆ ಸಾಯಿ ಅಂತೀಯ ಅಂತೇಳಿ ಹೊಡಿಲಿಲ್ಲ ಹೆಂಡತಿಗೆ. ಈಗ ನಿಮ್ಮ ಹೆಂಡತಿ ನಿಮಗೆ ಯಾರಾದ್ರೂ ಸಾಯಿ ಅಂದ್ರೆ ಏನ್ ಮಾಡ್ತೀರಿ? ಏನ್ ಹೇಳ್ತೀರಿ? ನಾನಾಗ ಸತ್ತೋಗ್ಲಿ, ನೀ ಸತ್ತೋಗಂತೀರಿ. ಹೌದಾ? ಅಂತಾರಿಲ್ಲ. ಆದ್ರೆ ಅವ ಹಂಗೆ ಹೇಳಲಿಲ್ಲ. ಯಥಾರ್ಥ ಉಳ್ಳವನು, ಕೊನೆಯವರೆಗೂ ದೀರ್ಘ ಶಾಂತನ. ಕರೆಕ್ಟಾ? ಆದ್ರೆ ದೇವರು ಅವನ ತಾಳ್ಮೆನ ಪರೀಕ್ಷಿಸಿ ದೇವರು ಅವನನ್ನು ಏನ್ ಮಾಡಿದ್ರು? ಮೊದಲನೇ ಸ್ಥಿತಿಗಿಂತ ಆತನ ಕೊನೆಯ ಸ್ಥಿತಿ ಇನ್ನೂ ಉನ್ನತವಾಗಿ 2ರಷ್ಟು ಆಶೀರ್ವಾದಗಳು ಅವನ ಲೈಫಲ್ಲಿ ಬಂತು. ಪ್ರಿಯರೇ, ಇವತ್ತು ನಮ್ಮ ಲೈಫಲ್ಲಿ ಈ ತಾಳ್ಮೆ ಪರೀಕ್ಷೆಗೆ ದೇವರು ನಮ್ಮನ್ನು ಒಳಪಡಿಸುವಾಗ ನಮ್ಮಲ್ಲಿ ಎಂಥ ತಾಳ್ಮೆ ನಾವು ದೇವರಿಗೆ ಕಾಣಿಸ್ಬೋದು. ಜಸ್ಟ್ ಇಮ್ಯಾಜಿನ್ ಮಾಡ್ರಿ. ಯೋಸೆಫನ್ ಲೈಫ್ ತಗೊಳ್ರಿ. ಯೋಸೆಫನ್ ಲೈಫಲ್ಲಿ ಸಫರಿಂಗ್ ಮೇಲೆ ಸಫರಿಂಗ್, ಉಪದ್ರವಗಳ ಮೇಲೆ ಉಪದ್ರವ, ಕಷ್ಟದ ಮೇಲೆ ಕಷ್ಟ, ಸ್ವಂತ ಸಹೋದರಿಂದ ಕಷ್ಟ, ಪೋಟಿಫರನ ಹೆಂಡತಿಯಿಂದ ಕಷ್ಟ, ಎಲ್ಲ ಹೋದ್ರು ಕಷ್ಟ, ಎಲ್ಲಾ ಕಷ್ಟ. ಆದ್ರೆ ಎಲ್ಲಾ ಕಷ್ಟಗಳ ಮಧ್ಯದಲ್ಲಿ ಅವನು ದೀರ್ಘ ಶಾಂತನಾಗಿದ್ದ ಅಂತ ಹೇಳ್ತಾರೆ. ಅವನು ಎಂದಿಗೂ ತಲೆ ಕೆಟ್ಟವನಾಗಿ ಅಲ್ಲಿಂದ ಓಡ್ ಹೋಗ್ಲಿಲ್ಲ. ಹೌದಾ? ಯಾವ ಕಾರಣಕ್ಕೂ ಮಂಡೆ ಬಿಸಿ ಮಾಡಿಕೊಂಡು, ಹೌದಾ, ಬೇಡಾದ ಕೆಟ್ಟ ತೀರ್ಮಾನ ತಗೊಳ್ಳಿಲ್ಲ. ಇವತ್ತು ಸ್ವಲ್ಪ ಕಷ್ಟ ಬಂದ್ರೆ ಸಾಕು. ಮೊನ್ನೆ PUC ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದಿದೆ, ಫೇಲು ಆಗಿಲ್ಲ, ಕಡಿಮೆ ಅಂಕ ಬಂದಿದೆ ಅಂತ 4 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಫೇಲು ಆಗಿಲ್ಲ, ಪಾಸ್ ಆಗಿದ್ದಾರೆ, ಅಂಕ ಕಡಿಮೆ ಬಂತು. ಇವತ್ತು ಸೈತಾನನು ಮನುಷ್ಯರ ಜೀವಿತದಲ್ಲಿ ತಾಳ್ಮೆ ಅನ್ನೋದನ್ನ ತೆಗೆದುಹಾಕ್ಬಿಟ್ಟಿದ್ದಾನೆ. ಫ್ರಸ್ಟ್ರೇಷನ್ ಆಗ್ತಾ ಇದ್ದಾರೆ ಜನರು. ಚಿಕ್ಕ ಚಿಕ್ಕ ವಿಷಯದಲ್ಲಿ ಅವರು ಇಷ್ಟು ಅವರ ಮನೋವ್ಯತೆ ಎಷ್ಟು ಕೆಟ್ಟ ಹೋಗ್ತಾ ಇದೆ ಅಂದ್ರೆ, ಅವ್ರ ಮನಸ್ಸು ಎಷ್ಟು ಹಾಳು ಮಾಡ್ಕೋತಾ ಇದ್ದಾರೆ ಅಂದ್ರೆ, ಇವತ್ತು ಬಹಳಷ್ಟು ಜನರ ಲೈಫಲ್ಲಿ ತಾಳ್ಮೆ ಅನ್ನೋದೇ ಇಲ್ಲ. ಸಡನ್ ಆದ ಡಿಸಿಷನ್ ಏನು, ಒಂದೇ ಪರಿಹಾರ, ಸತ್ತೋಗ್ಬಿಡೋದು. ಆದ್ರೆ ಯೋಸೇಪ ಎಲ್ಲರೂ ನನ್ನ ಕೈ ಬಿಟ್ರಲ್ಲ ಅಂತ ಸತ್ತೋಗ್ಲಿಲ್ರಿ. ಇವತ್ತು ಬರೀ ಹೆಂಡತಿ ಬೈದ್ರೆ ಗಂಡ ಸತ್ತೋಗ್ತಾ ಇದ್ದಾನೆ, ಗಂಡ ಬೈದ್ರೆ ಹೆಂಡತಿ ಸತ್ತೋಗ್ತಾ ಇದ್ದಾಳೆ, ಅಪ್ಪ ಅಮ್ಮ ಮೊಬೈಲ್ ಕೊಡ್ಲಿಲ್ಲ ಅಂತ ಮಕ್ಕಳು ಸತ್ತೋಗ್ತಾ ಇದ್ದಾರೆ. ಅರ್ಥ ಮಾಡ್ಕೊಡ್ರಿ, ನಮ್ಮಲ್ಲಿ ಎಷ್ಟು ತಾಳ್ಮೆ ಇದೆ. ನಾನು ಮಕ್ಕಳನ್ನ ಯಾಕೆ ಕುಂಡ್ರಿಸ್ಕೊಂಡಿದ್ದೆ ಅಂದ್ರೆ, ಇವತ್ತು ಮಕ್ಕಳಲ್ಲಿ ಆ ತಾಳ್ಮೆ ಇಲ್ಲ, ಮಕ್ಕಳಲ್ಲ ಪೇಷನ್ಸ್ ಇಲ್ಲ. ಸ್ವಲ್ಪ ಅಪ್ಪ ಅಮ್ಮ ಏನ್ ನಿಮಗೆ ಬೇಕಾಗಿದ್ದು ಕೊಡಿಸ್ಲಿಲ್ಲ ಅಂದ್ರೆ ಹಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವ ಮಕ್ಕಳು. ಯಾಕೆ? ಇವತ್ತು ಮಕ್ಕಳಲ್ಲಿ ತಾಳ್ಮೆ ಅನ್ನೋದಿಲ್ಲ. ಮಕ್ಕಳನ್ನ ನಾನು ಬ್ಲೇಮ್ ಮಾಡ್ತಾ ಇಲ್ಲ. ತಂದೆ ತಾಯಿಗಳಲ್ಲಿ ತಾಳ್ಮೆ ಇದ್ರೆ ಆಟೋಮೆಟಿಕ್ ಮಕ್ಕಳಲ್ಲಿ ತಾಳ್ಮೆ ಬರ್ತದೆ. ತಂದೆ ತಾಯಿಯಲ್ಲಿ ತಾಳ್ಮೆ ಇಲ್ಲ ಅಂದ್ರೆ ಮಕ್ಕಳಲ್ಲಿ ಬರುದಿಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಭಾಳ ಜನ ಹೇಳ್ತಾರೆ ನನ್ನ ಮಗ ಭಾಳ ಹಠ ಮಾಡ್ತಾನೆ. ಅವ್ ಹಠ ಮಾಡ್ಲಿಕ್ಕೆ ಕಾರಣ ನೀವು ಯಾರಾದ್ರೂ ಹಠದಗಾರ ಇರ್ತೀರ ಅಷ್ಟೇ. ನಿಮ್ಮಲ್ಲಿರೋ ಹಠನೇ ಅಲ್ಲಿ ಬಂದಿರ್ತದೆ.
ನಿಮ್ಮ ಮಕ್ಕಳ ತಾಳ್ಮೆನೇ ಇಲ್ಲ. ಯಾಕೆ? ನಿಮ್ಮ ತಂದೆ ತಾಯಿಲಿ ಯಾರಿಗೊಬ್ಬರಿಗೆ ತಾಳ್ಮೆ ಇರುವುದಿಲ್ಲ. ಅದೇ ಗುಣ ಅವ್ರು ಬಂದಿರ್ತದೆ. ಆದರೆ ನೀವು ತಾಳ್ಮೆ ಉಳ್ಳವರಾಗಿರಿ, ನಿಮ್ಮ ಮಕ್ಕಳಿಗೆ ಅದೇ ಗುಣ ಬರ್ತದೆ. ದೇವರು ನಿಮ್ಮನ್ನು ಟೆಸ್ಟ್ ಮಾಡ್ತಿರ್ತಾರೆ. ನಿಮ್ಮ ಪೇಷನ್ಸ್ ಎಷ್ಟಿದೆ. ಯೋಸೇಫನು ಎಷ್ಟೇ ಸಮಸ್ಯೆ ಬಂದ್ರು ಆಳಾಗಿ ಆತನಿಗೆ ಕೆಲಸ ಮಾಡ್ದ. ಓಕೆ, ಅಷ್ಟೇ ಅಲ್ಲ, ಆವತ್ತಿನ ಮೇಲೆ ಸುಳ್ಳು ಆರೋಪಗಳು ಹಾಕಿದ್ರು. ತಿಳ್ಕೊಡ್ರಿ, ಇವತ್ತು ಯೋಸೇಫನ ಸ್ಥಾನದಲ್ಲಿ ನೀವಿರ್ರಿ. ಯಾರೋ ಮಾಡಿದ ತಪ್ಪನ್ನು ನಿಮ್ಮ ಮೇಲೆ ಹೊರಿಸಿದ್ರೆ ಏನ್ ಮಾಡ್ತೀರಿ? ಯಾರೋ ಮಾಡಿದ ತಪ್ಪು ನಿಮ್ಮ ಮೇಲೆ ಹೊರಿಸಿದ್ರೆ ಏನ್ ಮಾಡ್ತೀರಿ? ಹಲೋ, ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ? ಎಲ್ರೂ ಇದ್ದೀರಾ? ಯಾರೋ ಮಾಡಿದ ಕಳ್ಳತನದ ಆರೋಪ ನಿಮ್ಮ ಮೇಲೆ ಹಾಕಿದ್ರೆ ಏನ್ ಮಾಡ್ತೀರಿ? ನನ್ನ ಪ್ರಶ್ನೆ, ಉತ್ತರ ಕೊಡ್ರಿ. ಸುಮ್ಮನೆ ಕೂತ್ಕೊಳ್ಳೆ ಕರೆದಿಲ್ಲ. ಏನ್ ಮಾಡ್ತೀರಿ? ಅವರು ಮಾಡಿದ ತಪ್ಪು ನಿಮ್ಮ ಮೇಲೆ ಹೊರಿಸುವಾಗ ನೀವು ಹೇಗಾದ್ರೂ ಮಾಡಿ ನೀವು ನಿರಪರಾಧಿ ಅಂತ ಸಾಬೀತುಪಡಿಸುವುದಕ್ಕಾಗಿ ಎಲ್ಲಾ ರೀತಿಯಾದ ಪ್ರಯತ್ನ ಪಟ್ಟು ನಿಮ್ಮ ಮೇಲೆ ತಪ್ಪು ಹೊರಿಸಿದವ್ರನ್ನ ಬಿಡುದಿಲ್ಲ. ಹೌದಾ? ಹೌದು. ಆದ್ರೆ ಯೋಸೇಫ್ ಹಂಗ್ ಮಾಡ್ಲಿಲ್ಲ. ತಾಳ್ಮೆ ಕಳ್ಕೊಳ್ಳಿಲ್ಲ. ದೇವರು ಲೆಕ್ಕ ಕೊಡ್ತಾರೆ, ದೇವರು ನೋಡ್ಕೋತಾರೆ. ಅವ್ರು ಏನ್ ಬಿತ್ತುತ್ತಾರೆ ಅವ್ರು ಅದನ್ನು ಕೊಯ್ತಾರೆ ಅಂತ ಹೇಳಿ ದೇವ್ರಿಗೆ ಒಪ್ಪಿಸಿಕೊಟ್ಟು ತಾನು ತಾಳ್ಮೆಯಿಂದ ಜೈಲಿಗೆ ಹೋದ. ಪಾಪ ಹೋದ್ನಾ? ಹೋಗ್ತೀರಾ? ರೆಡಿ ಇದೀರಾ? ಎಲ್ಲಿ ಜೈಲಿಗೆ ಹೋಗುದ್ರಿ? ಇನ್ನೊಬ್ಬ ಮಾಡಿದ ಸಾಲ 100 ರೂಪಾಯಿ ತೀರ್ಸಂಗಿಲ್ಲ ನಾವು. ಇನ್ ಜೈಲಿಗೆ ಹೋಗುದು ಎಷ್ಟು ಉಳಿದು? ಇದೆಲ್ಲ ಏನ್ ಗೊತ್ತಾ ಪ್ರಿಯರೇ? ಇವೆಲ್ಲ ಕಥೆಗಳು ಎದಕ್ಕೆ ದೇವರು ನಮಗೆ ಹೇಳ್ತಾ ಇದಾರೆ ಅಂದ್ರೆ, ನಿಮಗೂ ಒಬ್ಬರಿಗಿರು ವ್ಯತ್ಯಾಸ ದೇವರು ತೋರಿಸ್ತಾ ಇದ್ದಾನೆ. ಯಾಕೆ ದೇವರು ನನ್ನ ಇದೇ ಸ್ಥಿತಿಯಲ್ಲಿ ಇನ್ನೂ ಇಟ್ಟಿದ್ದಾನೆ? ಯಾಕೆ ನಾನು ಇನ್ನೂ ಉನ್ನತ ಸ್ಥಿತಿಗೆ ತಗೊಂಡ್ ಬರ್ತಾ ಇಲ್ಲ? ಯಾಕೆ ನನ್ನ ಲೈಫಲ್ಲಿ ಬ್ರೇಕ್ ಥ್ರೂಗಳು ಬರ್ತಾ ಇಲ್ಲ ಅಂದ್ರೆ, ಇಂತಹ ಪರೀಕ್ಷೆಗಳಲ್ಲಿ ಎಲ್ಲೋ ನಾವು ಬಿದ್ದೋಗಿದ್ದೇವೆ. ದೇವರು ನಿಮ್ಮ ಹೃದಯದ ಟೆಸ್ಟ್ ಮಾಡುವಾಗ ಹೃದಯದಲ್ಲಿ ಫೇಲ್ ಆಗಿರ್ಬೋದು. ನಿಮ್ಮ ಸಮಯದ ಬಗ್ಗೆ ಟೆಸ್ಟ್ ಮಾಡುವಾಗ ಸಮಯದಲ್ಲಿ ನೀವು ಫೇಲ್ ಆಗಿರ್ಬೋದು. ದೇವರು ನಿಮ್ಮ ಸೇವೆ ಮಾಡುವಂತ ಸೇವಾ ಮನೋಭಾವ ಟೆಸ್ಟ್ ಮಾಡುವಾಗ ಅಲ್ಲಿ ನೀವು ಬಿದ್ದು ಹೋಗಿರ್ಬೋದು. ಕಳೆದ ವಾರ ನಿಮಗೆ ನಾವು ಸೇವೆಯ ಒಂದು ಟೆಸ್ಟ್ ಬಗ್ಗೆ ಮಾತಾಡಿದೀವಿ. ದೇವರು ನಿನ್ನ ಸೇವೆ ಮಾಡಬೇಕಾದ್ರೆ ನಿನ್ನ ದೇವರು ಆರಿಸ್ಕೊಂಡಿರ್ಬೇಕು. ಬಟ್ ಆರಿಸ್ಕೊಳ್ಳೋಕ್ಕಿಂತ ಮುಂಚೆ ದೇವರು ನಿನ್ನ ಕೆಲವು ಪರೀಕ್ಷೆಗೆ ಒಳಪಡಿಸ್ತಾನೆ. ನಿನ್ನ ಸೇವೆ ಮಾಡ್ಲಿಕ್ಕೆ ಯೋಗ್ಯರಾಗಿದ್ದೀರಾ? ಕೆಲವು ಸಾರಿ ಆ ಟೆಸ್ಟ್ ಅಲ್ಲಿ ಫೇಲ್ ಆಗ್ತದೆ. ದೇವರು ನಮ್ಮನ್ನು ಉಪಯೋಗಿಸುವುದಿಲ್ಲ, ಯೂಸ್ ಮಾಡೋದಿಲ್ಲ. ನಿಮ್ಗೆ ಗೊತ್ತಾ, ನೋಹ 120 ವರ್ಷ ತಾಳ್ಮೆಯಿಂದ ಇದ್ದ. ಎಷ್ಟು ವರ್ಷ ಇರಗಾತದ? ಬದುಕುದೇ ಇಲ್ಲ ಅಲ್ಲ ಅಷ್ಟು ವರ್ಷ. 120 years ನಾವೇ ಕಟ್ಟುವಾಗ ದೇವರು ಹೇಳಿದ ಮಾತು ನೆರವೇರಲೇ ಇಲ್ಲ. ವೇಟ್ ಮಾಡ್ದ. ಎಷ್ಟು ವೇಟ್ ಮಾಡ್ತೀರಿ? 120 years ಒಬ್ಬ ವ್ಯಕ್ತಿ ತಾಳ್ಮೆಯಿಂದ ಇರಕ್ಕೆ ಆಗ್ತದ? ಮಾತಾಡ್ರಿ. ಸುಮ್ಮನೆ ಬೈಬಲ್ ಓದ್ತೇವೆ ನಾವು, ಬಟ್ ಅವ್ರ ಬಗ್ಗೆ ಅವ್ರ ಲೈಫ್ ಸ್ಟೋರಿ ಓದುವಾಗ ನಮ್ಮ ಲೈಫಿಗೆ ಕಂಪೇರ್ ಮಾಡೋದಿಲ್ಲ. ಅವನನ್ನು ಹೊಗಳಿ ಬಿಡ್ತೀವಿ, ವಾವ್ ಎಂತ ಅಲ್ಲ ಅವನು ನೋವ, ಅಷ್ಟೇ ಹೊಗಳ್ತೇವೆ. ಬಟ್ ನಮ್ಮ ಲೈಫ್ ಅವನು ಕಂಪೇರೇ ಮಾಡ್ಕೊಳ್ಳೋದಿಲ್ಲ. ಎಷ್ಟು ಜನ ಬಂದು ಬೈದ್ರು, ಎಷ್ಟು ಜನ ಬಂದ್ರು ಅವನ ಬಗ್ಗೆ ಹುಚ್ಚ ಅಂತ ಹೇಳಿದ್ರು, ಬೈದ್ರು, ಗೇಲಿ ಮಾಡಿದ್ರು, ಏನೆಲ್ಲಾ ಮಾಡಿದ್ರು. ಆದ್ರೆ ಅವನು ಮಾತ್ರ ದೇವರು ಹೇಳಿದ ಕೆಲಸ ಮಾಡೋದನ್ನ ನಿಲ್ಲಿಸಲಿಲ್ಲ. ತಾಳ್ಮೆ ಉಳ್ಳವನಾಗಿ ದೇವರು ಹೇಳಿದ ಮಾತು ನೆರವೇರುವುದು ಎಷ್ಟೇ ವರ್ಷ ಆದ್ರೂ ಪರವಾಗಿಲ್ಲ ಅಂತೇಳಿ ತಾಳ್ಮೆಯಿಂದ ಇದ್ದ. ಇವತ್ತು ನಮ್ಮ ತಾಳ್ಮೆ ಎಲ್ಲಿದೆ? ಕಷ್ಟ ಬಂದ ತಕ್ಷಣ ದೇವರ ಸನ್ನಿಧಾನ ಬಿಡ್ತೀವಿ, ಮನುಷ್ಯರ ಕಾಲು ಹಿಡಿತೀವಿ, ಮನುಷ್ಯರ ಮೊರೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಮನಸ್ಸಿಗೆ ಏನ್ ತಿಳಿದು ಅದನ್ನ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಹೀಗೆ ಮಾಡಿ 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 ನಮ್ಮ ಜೀವಿತದಲ್ಲಿ ಏನಾಗಿದೆ? ಕಷ್ಟದೆಂಬ ಹೊರೆಯನ್ನ ಹೆಚ್ಚು ಮಾಡ್ಕೊಂಡಿದೀವಿ, ಕಡಿಮೆ ಮಾಡಿಲ್ಲ. ನಮ್ದೇ ತೀರ್ಮಾನ, ನಮ್ಮ ಲೈಫಿಗೆ ನಾವೇ ದೇವರು. ಹೀಗಿರುವಾಗ ದೇವರು ನಮ್ಮ ಜೀವಿತವನ್ನು ಹೆಂಗೆ ಆಶೀರ್ವದಿಸ್ತಾರೆ? 1 ಪೇತ್ರ 5:10 ಓದೋಣ. ಯಾಕೆ ದೇವರು ಇಷ್ಟು ಪರೀಕ್ಷೆಗಳನ್ನ ದೇವರು ತಾಳ್ಮೆ ಕುರಿತಾಗಿ ನಮ್ಮನ್ನು ಕರೀತಾರೆ ಅಂದ್ರೆ, ನಮ್ಮನ್ನ ಕುಗ್ಗಿಸುವುದಕ್ಕಲ್ಲ, ನಮ್ಮನ್ನ ಹಾಳು ಮಾಡುವುದಕ್ಕಲ್ಲ, ಅದರ ಬದಲಾಗಿ ದೇವರು ನಮ್ಮನ್ನ ಆಶೀರ್ವದಿಸುವುದಕ್ಕಾಗಿ. ಓದೋಣ. 1 ಪೇತ್ರ 5ನೇ ಅಧ್ಯಾಯ 10ನೇ ವಾಕ್ಯ. ಯೇಸು ಕ್ರಿಸ್ತನಲ್ಲಿ ಓಕೆ ತಿಳ್ಕೊಡ್ರಿ, ದೇವರ ವಾಕ್ಯ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿದೆ ಈ ಟ್ರಾನ್ಸ್ಲೇಷನ್. ಯೇಸು ಕ್ರಿಸ್ತನಲ್ಲಿ ನಿಮ್ಮನ್ನ ಶಾಶ್ವತ ಮಹಿಮೆಗೆ ಕರೆದಂತ ದೇವರು, ನೀವು ಸ್ವಲ್ಪ ಕಾಲ, ಇದು ಸ್ವಲ್ಪ ಅನ್ನುವಾಗ ತಿಳ್ಕೊಳ್ಬೇಡ್ರಿ 1 ದಿನ 2 ದಿನ ಅಂತಲ್ಲ, ಒಬ್ಬೊಬ್ಬರ ಲೈಫ್ ಅಲ್ಲಿ ಅದು ಡಿಪೆಂಡ್ ಆಗ್ತದೆ. ಅರ್ಥ ಆಗ್ತಾ ಇದೆಯಾ? ಈಗ ಇಲ್ಲಿ ಕೂತಂತವ್ರು ಬಹಳ ಜನ ಫ್ಯಾಮಿಲೀಸ್ ಇದ್ದೀರಿ. ಉದಾಹರಣೆಗೆ ಹೇಳ್ತೇನೆ, ಇಸ್ಮಾಯಿಲ್ ಫ್ಯಾಮಿಲಿಗೆ ಸ್ವಲ್ಪ ಕಾಲ ಅಂದ್ರೆ 5 ವರ್ಷ ಇರ್ಬೋದು. ಅರ್ಥ ಆಗ್ತಾ ಇದೆಯಾ?
ಮಾರುತಿರ ಫ್ಯಾಮಿಲಿಗೆ ಸ್ವಲ್ಪ ಕಾಲ ಅಂದ್ರೆ 10 ವರ್ಷ ಇರ್ಬೋದು. ಆದ್ರೆ ಎಲ್ರಿಗೂ ಒಂದೇ ರೀತಿಯಾದಂತ ಟೆಸ್ಟ್ ಇಲ್ಲ. ನಿಮಗೆ ಸ್ವಲ್ಪ ಕಾಲ ಹಿಂಸೆ ಇರ್ಬೋದು, ಅಂದ್ರೆ ನಿಮಗೆ 2 ವರ್ಷ ಹಿಂಸೆ ಇದ್ರೆ ಇನ್ನೊರಿಗೆ 10 ವರ್ಷ ಹಿಂಸೆ ಇರ್ಬೋದು. ಆದ್ರೆ ಈ ಎಲ್ಲ ಹಿಂಸೆ ಬಾಧೆಗಳು ಬರುವುದು ಎದಕ್ಕೋಸ್ಕರ? ನಿಮ್ಮನ್ನ ಹಾಳು ಮಾಡಕ್ಕೆ ಅಲ್ಲ, ನಿಮ್ಮನ್ನ ಕುಗ್ಗಿಸುವುದಕ್ಕಾಗಿ ಅಲ್ಲ. ಎದಕ್ಕೆ ಬಂದಿದೆ? ಇವೆಲ್ಲ ಬಾಧೆ ಅನುಭವಿಸಿದ ನಂತರ, ಹೇಳ್ರಿ ಎಲ್ರು ಹೇಳ್ರಿ, ನಂತರ. ಎಲ್ರಿ ಹೇಳ್ರಿ, ನಂತರ ಅಂದ್ರೆ ಏನು? ಆಮೇಲೆ ನೀವು ಬಾಧೆಗಳನ್ನು ಅನುಭವಿಸಿದ ಮೇಲೆ, ಕಷ್ಟವನ್ನ ಅನುಭವಿಸಿದ ಮೇಲೆ, ಪರೀಕ್ಷೆಗಳನ್ನ ಅನುಭವಿಸಿದ ನಂತರ ನಿಮ್ಮನ್ನ ಪೂರ್ವ ಸ್ಥಿತಿ ಅನ್ನುವಾಗ, ಯೋಗ್ಯ ಸ್ಥಿತಿ ಅಂದ್ರೆ ದೇವರು ನಿನ್ನನ್ನ ಉಂಟು ಮಾಡುವಾಗ ನೀನು ಯಾವ ರೀತಿ ಸಂತೋಷವಾಗಿ ಸಮಾಧಾನದಲ್ಲಿ ಇರ್ತೀಯೋ, ದೇವರು ನಿನ್ನನ್ನು ಯಾವ ರೀತಿಯಾಗಿ ತರಬೇಕೆಂಬುದಾಗಿ ಪೂರ್ವ ಸ್ಥಿತಿಗೆ ನಿಮ್ಮನ್ನ ತರುವನ್ನು, ನಿಮ್ಮನ್ನ ಸ್ಥಿರಗೊಳಿಸಿ. ಇಂಗ್ಲಿಷ್ ಬೈಬಲ್ ಅಲ್ಲೇ ನಾನು ಅದಕ್ಕೆ ಬರೆದಿದ್ದೇನೆ. ಏನಂತ ಬರೆದು ಗೊತ್ತಾ? ಆಫ್ಟರ್ ವಿ ಹ್ಯಾವ್ ಸಫರ್ಡ್ ಅ ವೈಲ್, ಸ್ವಲ್ಪ ಕಾಲ ನೀವು ಸಫರ್ ಆದ ಮೇಲೆ ನಿಮ್ಮನ್ನ ದೇವರು ಏನ್ ಮಾಡ್ತಾನೆ ಅಂತ ಹೇಳ್ರಿ? ಫಸ್ಟ್ ನಿಮ್ಮನ್ನ ಪರ್ಫೆಕ್ಟ್ ಮಾಡ್ತಾನೆ. ಏನ್ ಮಾಡ್ತಾರೆ? ಎಲ್ರು ಹೇಳ್ರಿ, ಪರ್ಫೆಕ್ಟ್ ಅಂದ್ರೆ ಏನ್ ಗೊತ್ತಾ? ಟು ಬ್ರಿಂಗ್ ಯು ಟು ದ ಪೊಸಿಷನ್ ಆಫ್ ಕಂಪ್ಲೀಷನ್, ಅಂದ್ರೆ ನಿಮ್ಮನ್ನ ಪರಿಪೂರ್ಣ ಸ್ಥಿತಿಗೆ ತಗೊಂಡ್ಬರ್ತಾರೆ. ಯೋಗ್ಯ ಸ್ಥಿತಿಗೆ ಅಂದ್ರೆ ಪರಿಪೂರ್ಣ ಸ್ಥಿತಿಗೆ, ಪರಿಪೂರ್ಣವಾಗಿ ದೇವರು ನಿಮ್ಮನ್ನ ಮಾಡ್ತಾರೆ. ಎಲ್ಲಿ ತನಕ ನೀವು ಪರಿಪೂರ್ಣ ಆಗುದಿಲ್ಲ ಅಂದ್ರೆ, ನೀವು ಪರೀಕ್ಷೆಗೆ ಒಳಪಡದೇ ಇದ್ರೆ, ಸಫರ್ ಆಗದಿದ್ರೆ. ಕಂಪ್ಲೀಷನ್ ಅಂದ್ರೆ ಪರ್ಫೆಕ್ಟ್ ಅಂತ ಹೇಳಿದ್ರೆ ದೇವರು ನಿಮ್ಮನ್ನ ರಿಪೇರಿ ಮಾಡಿ ನಿಮ್ಮನ್ನ ರೀಸ್ಟೋರ್ ಮಾಡುದು. ಹಲೋ, ಎಲ್ಲಿದ್ದೀರಾ? ತಿಳ್ಕೊಡ್ರಿ. ಹಳೆಯ ಒಂದು BMW ಕಾರ್ ಸ್ಟಾರ್ಟಿಂಗ್ ತಗೊಂಬಂದು ಹೆಂಗಿರ್ತದೆ? ಒಂದು ಕಾರ್ ಹೊಸ ತಗೊಂಬಂದು ಹೆಂಗಿರ್ತದೆ? ಚೆನ್ನಾಗಿರುದಲ್ವಾ? ಹಲೋ, ಚೆನ್ನಾಗಿರ್ತದ? ಒಂದು 5 ವರ್ಷ 10 ವರ್ಷ ಆದ್ಮೇಲೆ ಸ್ಥಿತಿ ಹೆಂಗಾಗ್ತದೆ? 10 ವರ್ಷ ಆದ್ಮೇಲೆ ಆ ಗಾಡಿ ಸ್ಥಿತಿ ಏನಾಗಿರ್ತದೆ? ಇಂಜಿನು ಎಲ್ಲ, ಬಾಡಿ ಗೀಡಿ ಎಲ್ಲ ಡ್ಯಾಮೇಜ್. ಬಟ್ ಇದನ್ನ ಪೂರ್ವ ಸ್ಥಿತಿ ಅಂದ್ರೆ ಯಾವುದು? ಸ್ಟಾರ್ಟಿಂಗ್ ತಗೊಂಬಂದ ಹೆಂಗಿತ್ತು ಹಂಗೆ ಮೆಕ್ಯಾನಿಕ್ ಮಾಡಂತ ಹೇಳಿದ್ರೆ ಮಾಡ್ತಾನ? ಕೆಲವ್ರು ಮಾಡೋರು ಇದಾರೆ, ಈಗೂ ಮಾಡ್ತಾ ಇದ್ದಾರೆ. ಅರ್ಥ ಏನು? ಅವ್ರು ಏನ್ ಮಾಡ್ತಾರೆ? ಅದನ್ನ ಪೂರ್ವ ಸ್ಥಿತಿಗೆ ತರಬೇಕಾದ್ರೆ ಕಂಪ್ಲೀಟ್ ಅದನ್ನ ರಿಪೇರಿ ಮಾಡ್ತಾರೆ, ರೀಸ್ಟೋರ್ ಮಾಡ್ತಾರೆ. ಎಲ್ಲ ರಿಪೇರಿ ಆಗಿ ರೀಸ್ಟೋರ್ ಆದಾಗ ಮುಂಚೆ ಹೆಂಗಿತ್ತೋ ಅದೇ ರೀತಿಯಾಗಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅದು ಎಷ್ಟು ಸಕ್ಸಸ್ಫುಲ್ ಆಗ್ತದೆ ಇಲ್ಲೋ ಗೊತ್ತಿಲ್ಲ. ಆದ್ರೆ ನನ್ನ ದೇವರು ನಿನ್ ಬ್ರ್ಯಾಂಡ್ ನೀವು ಹೆಂಗಿದ್ಯೋ ಅದೇ ಪ್ರಕಾರ ನಿಮ್ಮನ್ನು ಮತ್ತೆ ತಿರುಗಿ ಮಾಡ್ತಾರೆ. ಹಲ್ಲೆಲೂಯ. ಯಾಕೆ? ದೇವರು ಎಲ್ಲರಿಗಿಂತ ದೊಡ್ಡ ಇಂಜಿನಿಯರ್. ಅವನಿಗೆ ಗೊತ್ತಿದೆ ನಿಮ್ಮನ್ನ ಹೆಂಗೆ ರಿಪೇರಿ ಮಾಡಬೇಕು, ಹೆಂಗೆ ನಿಮ್ಮನ್ನು ರೀಸ್ಟೋರ್ ಮಾಡಿ ನಿಮ್ಮನ್ನ ಪರಿಪೂರ್ಣ ಸ್ಥಿತಿಗೆ ತಂದು ನಿಲ್ಲಿಸ್ಬೇಕಂತೇಳಿ. ಬಟ್ ತಿಳ್ಕೊಡ್ರಿ, ಬಟ್ ಪರಿಪೂರ್ಣ ಸ್ಥಿತಿ ಯಾವಾಗ ಆಗ್ತದೆ? ಅರ್ಧಂಬರ್ಧ ಆದಾಗ ಅಲ್ಲ. ಅರ್ಧಂಬರ್ಧ ಆದ್ರೆ ಏನಾಗತ್ತೆ? ಏನೇ ಒಂದು ಕೆಲಸ ಅರ್ಧಂಬರ್ಧ ಆದ್ರೆ ಏನಾಗತ್ತೆ? ಈಗ ಹೆಣ್ಮಕ್ಳು ಬಹಳ ಬ್ಯೂಟಿ ಪಾರ್ಲರ್ ಹೋಗ್ತಿರಲ್ಲ, ಕೆಲವರು 1 ತಾಸು ಬ್ಯೂಟಿ ಮಾಡ್ಕೋತಾರೆ ಫೇಸ್. ಈಗ ಅದನ್ನ ಅರ್ಧದಲ್ಲಿ ಎದ್ದು ಬಂದ್ರೆ ಏನಾಗತ್ತೆ? ಏನಾಗತ್ತೆ ಸಿಸ್ಟರ್ ಹೇಳ್ರಿ? ಏನಾಗತ್ತೆ? ಅವ್ರು ನೋಡಾಕರ ಆಗ್ತದೆ ನಿಮಗೆ? ಯಾರಾದ್ರೂ ಅರ್ಧದಲ್ಲೇ ಎದ್ಕೊಂಬಂದ್ರೆ ಏನಾಗತ್ತೆ? ಅವ್ರ ಪಕ್ಕದವ್ರು ಇದ್ರೆ ಹೆದರು ಓಡೋಗ್ಬೇಕು ಅವ್ರು ನೋಡಿರಿ. ಹಂಗಿರ್ತದ ಅವ್ರ ಮುಖ. ಯಾಕೆ? ಅರ್ಧಂಬರ್ಧ. ಅದೇ ಪರಿಪೂರ್ಣ ಆದಾಗ ನೋಡ್ಲಿಕ್ಕೆ ಚಂದ ಕಾಣ್ತಾರೆ. ಹೌದಾ? ಅದೇ ಪ್ರಕಾರ ನಿಮ್ಮ ಲೈಫಲ್ಲಿ ದೇವರು ನಿಮ್ಮನ್ನ ರಿಪೇರಿ ಮಾಡುವಾಗ, ಪರ್ಫೆಕ್ಟ್ ಮಾಡುವಾಗ ಅರ್ಧಂಬರ್ಧ ಆಗಕ್ಕ ಬಿಡ್ಬೇಡ್ರಿ. ಜನ ಕೆಲವು ಅರ್ಧಂಬರ್ಧಕ್ಕೆ ಓಡೋಗ್ತಾರೆ. ಯಾಕೆ? ಸಾಕಪ್ಪ, ಈ ಕಷ್ಟನೇ ಸಾಕಂತೇಳಿ ಓಡೋಗ್ತಾರೆ. ಏನಾಗತ್ತೆ ಅವ್ರ ಲೈಫ್ ಹಿಂಗೆ. ಯಾರಿಗೂ ಬೇಡವಾದ ಪರಿಸ್ಥಿತಿ. ಮದುವೆ ಆಗುವಂತ ಗಂಡು ಏನಾದ್ರೂ ಅವಳು ಅರ್ಧಂಬರ್ಧ ಆಗಿದ್ದು ನೋಡಿ ಬಂದ್ರೆ ಅವ್ ಮದುವೆನೇ ಆಗುದಿಲ್ಲ ಅವನು. ಯಾಕೆ? ಹಿಂಗಿರ್ದಾರ ಅಂತ ಅನಿಸ್ತದೆ. ಅದೇ ಪ್ರಕಾರ ನಿಮ್ ಜೀವಿತದಲ್ಲಿ ಅರ್ಧಂಬರ್ಧ ಟೆಸ್ಟ್ ಪೂರ್ತಿ ಆಗೋ ತನಕ ನೀವು ತಾಳ್ಮೆ ಇಲ್ಲ ಅಂದ್ರೆ ಮುಗೀತು ನಿಮ್ ಲೈಫ್. ಅವಳೇನಾದ್ರೂ ತಾಳ್ಮೆ ಉಳ್ಳವಳಾಗಿ 1 ತಾಸಾಗ್ಲಿ 2 ತಾಸಾಗ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಚೆನ್ನಾಗಿ ಕಾಣ್ತಾಳೆ. ಅರ್ಧದಲ್ಲೇ ತಾಳ್ಮೆ ಕಳ್ಕೊಂಡ್ರೆ ಮದುವೆನೂ ಆಗುದಿಲ್ಲ ಯಾರು. ಹಂಗಾಗ್ತದೆ ಮುಖ. ಅದೇ ಪ್ರಕಾರವಾಗಿ ದೇವ್ರ ವಾಕ್ಯ ಹೇಳ್ತದೆ, ನಿಮ್ಮನ್ನ ದೇವರು ಯಾವ ಸ್ಥಿತಿಗೆ ತಗೊಂಡ್ಬರ್ಲಿಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಪರ್ಫೆಕ್ಟ್, ಪರಿಪೂರ್ಣ ದೇವರು ನಿಮ್ಮನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಮತ್ತೆ ಬರೇ ಪರ್ಫೆಕ್ಟ್ ಮಾಡುವುದಿಲ್ಲ, ದೇವರು ನಿಮ್ಮನ್ನ ಏನ್ ಮಾಡ್ತಾರಂತೆ? ನಿಮ್ಮನ್ನ ದೇವರು ಎಸ್ಟಾಬ್ಲಿಷ್ ಅಂದ್ರೇನು?
ನಿಮ್ಮನ್ನ ಸ್ಥಾಪಿಸ್ತಾರೆ ದೇವರು, ಪುನರ್ ಸ್ಥಾಪಿಸ್ತಾರೆ. ಅಂದ್ರೆ ನೀನು ಏನೆಲ್ಲ ಕಳ್ಕೊಂಡಿದಿ ಅದನ್ನೆಲ್ಲವನ್ನ ತಿರುಗಿ ದೇವರು ವಾಪಸ್ ನಿನಗೆ ಸಿಗ್ತದೆ. ಬಟ್ ಯಾವಾಗ ಸಿಗ್ತದೆ? ನೀನು ಲಾಂಗ್ ಸಫರಿಂಗ್. ಯೋಸೆಫ ಇಷ್ಟೆಲ್ಲ ಸಹಿಸಿಕೊಂಡ ಮೇಲೆ ದೇವರು ಅವನನ್ನ ಪರ್ಫೆಕ್ಟ್ ಮಾಡುದಲ್ಲದೆ ಅವನನ್ನ ಒಂದು ಎಸ್ಟಾಬ್ಲಿಷ್ ಮಾಡ್ತಾರೆ. ಅಂದ್ರೆ ಅವನನ್ನ ಇಡೀ ಐಗುಪ್ತ ದೇಶಕ್ಕೆ ಒಬ್ಬ ಪ್ರಧಾನ ಮಂತ್ರಿ ರೀತಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಇಟ್ಕೊಂಡು ಅವನನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅಂದ್ರೆ ಅವನ ರಾಜ್ಯವನ್ನ ದೇವರು ಸ್ಥಾಪಿಸ್ತಾರೆ. ಈಗ ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಕಾಮನ್ ಮ್ಯಾನ್ ಅಲ್ಲ. ಈಗ ಅವನು ಯಾರೀಗ? ಎಲ್ಲಕ್ಕಿಂತ ಉನ್ನತ ಸ್ಥಾನದಲ್ಲಿರುವಂತ ವ್ಯಕ್ತಿ. ಬಟ್ ಈ ಸ್ಥಾನಕ್ಕೆ ಬರ್ಲಿಕ್ಕೆ ಕಾರಣ ಏನೋ? ಅವನ ಲೈಫಲ್ಲಿರುವಂತ ತಾಳ್ಮೆ. ಅವನಷ್ಟು ದೀರ್ಘ ಶಾಂತನಾದದರಿಂದ ಅವನ ಜೀವಿತದಲ್ಲಿ ಇವೆಲ್ಲ ಆಶೀರ್ವಾದಗಳು ಬರ್ತದೆ. ಬಹಳ ಜನ ಹೇಳ್ತಾರಲ್ಲ, ಎಷ್ಟು ದೊಡ್ಡ ಸ್ಥಾನದಲ್ಲಿದ್ದೀರಿ, ಅವ್ರು ಅವಾಗ ಹೇಳ್ತಾರೆ, ಈ ದೊಡ್ಡ ಸ್ಥಾನ ಬರಲಿಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೆ ನನಗೆ ಗೊತ್ತು, ಎಷ್ಟು ಜನರ ಕಡೆ ಉಗಿಸ್ಕೊಂಡಿದ್ದೀನಿ, ಎಷ್ಟು ಕಂಡು ಜನರ ಕಡೆ ಬಯಸ್ಕೊಂಡಿದ್ದೀನಿ, ಎಷ್ಟೋ ಜನರ ಕಡೆ ಒದಿಸ್ಕೊಂಡಿದ್ದೀನಿ, ಎಲ್ಲ ಮಾಡಿ ಎಲ್ಲವನ್ನ ತಳ್ಕೊಂಡ ಮೇಲೆ ನಾನು ಈ ಸ್ಥಾನಕ್ಕೆ ಬಂದಿದ್ದೇನೆ. ತಿಳ್ಕೊಡ್ರಿ, ತಾಳ್ಮೆ ಇಲ್ಲದ ವ್ಯಕ್ತಿ ಮೇಲೆ ಬರಕ್ಕಾಗೋದಿಲ್ಲ. ಯಾವ ವ್ಯಕ್ತಿಗೆ ತಾಳ್ಮೆ ಇರ್ತದೋ ಅವನನ್ನು ಮಾತ್ರ ದೇವರು ಉನ್ನತ ಸ್ಥಾನಕ್ಕೆ ತರಲಿಕ್ಕೆ ಸಾಧ್ಯ. ಸುಮ್ಮನೆ ನೀವೆಲ್ಲರೂ ನಮ್ಮ ಲೈಫಲ್ಲಿ ಆಗ್ತದಂದ್ರೆ ಆಗೋದಿಲ್ಲ. ಇದೊಂದು ಓದೋಣ, ಇಬ್ರಿಯ ಪತ್ರಿಕೆ ಓದೋಣ. ಹಾ, ಓಕೆ. ಹಾ ಹಾ ಅಬ್ರಹಾಮನು, ಓಕೆ, ಸಿ ದೇವರ ವಾಕ್ಯ ಏನು ಹೇಳ್ತಾ ಇದೆ? ಅಬ್ರಹಾಮನಿಗೆ ದೇವರು ಹೇಳ್ತಾರೆ, ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನನ್ನು ಹೆಚ್ಚಿಸುವೇನಂತ ಹೇಳಿದಷ್ಟೇ. ಬಟ್ ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಾಮ ಏನ್ ಮಾಡದಂತೆ? ಬಹು ದಿವಸ ಕಾದುಕೊಂಡ. ಅಂದ್ರೆ ವೇಟ್ ಮಾಡದಂದ್ರೆ ತಾಳ್ಮೆ ಉಳ್ಳವನಾದ. ಆಕ್ಚುಲಿ ಅವನ ಹೆಂಡತಿ ತಾಳ್ಮೆ ಕಳ್ಕೊಂಡ್ಲು. ಆ ತಾಳ್ಮೆ ಕಳ್ಕೊಂಡಿದ್ದಕ್ಕೆ, ಕೆಟ್ಟ ನಿರ್ಧಾರ ಮಾಡಿದ್ದಕ್ಕೆ ದೇವರು ಮತ್ತೆ ಅವರನ್ನ ಹೆಚ್ಚು ಕಾಯುವ ಹಾಗೆ ಮಾಡಿದ್ರು. ಅರ್ಥ ಆಗ್ತಾ ಇದೆ? ಇನ್ನೇನ್ ದೇವರು ನಿನ್ನ ತಾಳ್ಮೆ ಟೆಸ್ಟ್ ಮುಗಿದು ನಿಮ್ಮನ್ನು ಆಶೀರ್ವದಿಸಬೇಕು ಅನ್ನುವಂಥ ಸಮಯ ಬಂದಾಗಲೇ ಎಡವಟ್ಟು ಕೆಲಸ ಮಾಡ್ಬಿಡ್ತೀರಿ. ದೇವರ ಚಿತ್ತವನ್ನ ಬಿಟ್ಟು ನಿಮ್ಮ ಚಿತ್ತವನ್ನ ಮಾಡಕ್ ಹೋಗ್ಬಿಡ್ತೀರಿ. ಆಗ ಆ ವೇಟಿಂಗ್ ಪೀರಿಯಡ್ ಮತ್ತೆ ಹೆಚ್ಚಾಗ್ತದೆ, ಕಡಿಮೆ ಆಗಲ್ಲ. 75 years ಇದ್ದಾಗ ಅಬ್ರಹಾಮನ ಜೊತೆಗೆ ದೇವರು ಬಂದು ಮಾತಾಡ್ತಾರೆ, ನಿಂಗೆ ಸಂತತಿಯನ್ನು ನಾನು ಕೊಡ್ತೇನೆ, ನೀನು ಎಲ್ಲರಿಗೂ ಮೂಲ ತಂದೆ ಆಗ್ತೀಯ. ಹೇಳಿದ ತಕ್ಷಣ ಅವನು ನಂಬಿಕೊಂಡು ಆರಾಮಾಗಿದ್ದ. ಆದ್ರೆ ಕೆಲವು ಸಾರಿ ಹೆಣ್ಮಕ್ಳ ಮಾತು ಕೇಳಿ, ಹೌದಾ, ಹಂಗಂತೇಳಿ ನಿಮ್ದು ಹೇಳ್ತಿಲ್ಲ ನಾನು, ಓಕೆ, ಕೆಲವು ಸಾರಿ ಏನಾಗ್ತದೆ, ತಮ್ಮ ದೇವರ ಆಲೋಚನೆ ತೆಗೆದುಕೊಳ್ಳದೆ, ಓಕೆ, ಅವ್ರು ಹಿಡಿದಂತ ಹಠಕ್ಕೆ ಇವನು ಏನ್ ಮಾಡ್ದ? ಒಳಗಾಗಿ ದೇವರ ಚಿತ್ತವಿಲ್ಲದ ಕಾರ್ಯವನ್ನ ಮಾಡ್ದ. ಅದಕ್ಕೆ ದೇವರು ಈತನ ಮುದುಕ ಆಗೋ ತನಕ ಮಾತಾಡ್ಲೇ ಇಲ್ಲ. 99 ವರ್ಷ ಆದ್ಮೇಲೆ ಒಂದೇ ನೆಕ್ಸ್ಟ್ ಕಾಣಿಸ್ಕೊಂಡ್ರು ದೇವರು. ಅಲ್ಲಿ ತನಕ ದೇವ್ರ ಮಾತೇ ಇಲ್ಲ. ಅದ್ರ ಅರ್ಥ ಏನು? ಅಬ್ಬರ ಮರ್ತೆ ಹೋಗ್ಬಿಟ್ಟ ಅದನ್ನ. ಯಾವುದು? ದೇವ್ರು ನನಗೆ ಮಕ್ಕಳು ಕೊಡ್ತಾರ ಮರ್ತೆ ಹೋದ ಅವನು. ಯಾಕೆ? 99 ವರ್ಷ ಆಯ್ತು, ಮುದುಕಾದ, ಇನ್ನೇನು ಸಾಯಿ ವಯಸ್ಸು ಬಂದಾಗ ಅವಾಗ ಮತ್ತೆ ದೇವ್ರು ಮತ್ತೆ ಕಾಣಿಸ್ಕೊಂಡು ಹೇಳ್ತಾರೆ, ನೆಕ್ಸ್ಟ್ ಇಯರ್ ನಿನಗೆ ಮಗು. ಅವಾಗ ಆಶ್ಚರ್ಯ ಅವನಿಗೆ, ಅಯ್ಯೋ ಸ್ವಾಮಿ, ಇಂಥ ಪರಿಸ್ಥಿತಿಯಲ್ಲಿ. ಆದ್ರೆ ದೇವರ ವಾಕ್ಯ, ಆತನ ಅಂತಹ ಟೆಸ್ಟಿನಲ್ಲಿ ತಾಳ್ಮೆ ಉಳ್ಳವನಾಗಿದ್ದರಿಂದ ದೇವರು ಅವನಿಗೆ ಆಶೀರ್ವದಿಸ್ತೇನೆ ಅಂತ ಹೇಳಿದಂತ ಮಾತು, ನಿನ್ನನ್ನು ಹೆಚ್ಚಿಸ್ತೇನೆ ಅಂತ ಹೇಳಿದಂತ ಮಾತು ಅವನ ಜೀವಿತದಲ್ಲಿ ಏನಾಯ್ತಂತೆ? ದೇವರು ಹೇಳಿದ ಹಾಗೆ ಆತನು ಹೊಂದಿದ. ಬಟ್ ಆತನು ಹೊಂದಬೇಕಾದ್ರೆ ಆತನು ಏನಾಗಿದ್ದ? ತಾಳ್ಮೆ ಉಳ್ಳವನಾಗಿದ್ದ. 25 years ತಾಳ್ಮೆ. ಓಕೆ, ನೋಹ 120 years ತಾಳ್ಮೆ. ನಿಮ್ಮ ಲೈಫ್ ಹೆಂಗೆ? ನಿಮ್ಮ ಲೈಫಲ್ಲಿ ಎಷ್ಟು ವರ್ಷ ದೇವ್ರ ತಾಳ್ಮೆ ನಿಮ್ಮನ್ನು ಒಳಪಡಿಸ್ತಾ ನಂಗೆ ಗೊತ್ತಿಲ್ಲ. ಬಟ್ ನೀವು ಅದನ್ನ ತಾಳ್ಕೊಳ್ಳೇಬೇಕು. ಓಕೆ, ಅಲ್ಲಿ ನಾವು ನೋಡ್ತೇವೆ, ಆತನನ್ನ ಪರ್ಫೆಕ್ಟ್ ಮಾಡಿ, ಆತನ ಎಸ್ಟಾಬ್ಲಿಷ್ ಮಾಡಿ, ಆತನನ್ನ ಬಲಗೊಳಿಸ್ತಾನಂತೆ. ಸ್ಟ್ರೆಂಥನ್. ದೆನ್ ನಿಮ್ಮನ್ನು ದೇವ್ರು ಏನ್ ಮಾಡ್ತಾರಂತೆ? ಸೆಟಲ್. ಅಂದ್ರೆ ನಿಮ್ಮನ್ನ ಸ್ಟೇಬಲ್ ಆಗಿ ಒಂದು ಕಡೆ ದೇವರು ನೆಲೆಗೊಳಿಸ್ತಾರೆ. ಮತ್ತೆ ನೀವು ಅಲ್ಲಿಂದ ಸ್ಥಿರವಾಗಿರ್ತೀರಿ. ಮತ್ತೆ ನೀವು ಬೇರೆ ಕಡೆ ಹೋಗುವಂತ ಅವಶ್ಯಕತೆ ಇಲ್ಲ. ನೀವು ಅದೇ ಸ್ಥಳದಲ್ಲಿ ದೇವರು ನಿಮ್ಮನ್ನ ಏನ್ ಮಾಡ್ತಾರೆ? ನಿನ್ನನ್ನು ಎತ್ತರವಾಗಿ ಬೆಳೆಸಲಿಕ್ಕೆ ನಿನ್ನನ್ನು ಅಲ್ಲಿ ಸ್ಟೇಬಲ್ ಅಂದ್ರೆ ನಿನ್ನನ್ನು ನೆಲೆಗೊಳಿಸ್ತಾರೆ. ಯಾವಾಗ? ನೀನು ಬಾಧೆಗಳನ್ನು ತಾಳ್ಕೊಂಡಾಗ.
ತಾಳ್ಕೊಳ್ಳೋದ ಅರ್ಥ ಏನು? ನಿಮ್ಮ ಮನಸ್ಸಿಗೆ ಬಂದಂತ ಕೆಲಸ ಮಾಡೋದಲ್ಲ. ದೇವರು ಏನ್ ಮಾಡಂತಿದಾರೋ ಅದನ್ನೇ ಮಾಡೋದು. ದೇವ್ರ ಚಿತ್ತ ಯಾವುದಲ್ಲ ಅದನ್ನು ಮಾಡದೇ ಇರುವುದೇ ದೀರ್ಘ ಶಾಂತಿ. ಓಕೆ, ಇನ್ನೊಂದು ವಚನ ಓದಿಕೊಳ್ಳೋಣ. ಜ್ಞಾನೋಕ್ತಿ ಪುಸ್ತಕ ತೆಗಿರಿ, ಇದು ಬಹಳ ಚೆನ್ನಾಗಿದೆ ವಾಕ್ಯ. ಜ್ಞಾನೋಕ್ತಿ ಪುಸ್ತಕ 14ನೇ ಅಧ್ಯಾಯ. ಏನಂತ್ರಿ? ಯಾರು ಬುದ್ಧಿವಂತರು? ಪಕ್ಕದವ್ರಿಗೆ ಹೇಳ್ರಿ, ನೀನ್ ಬುದ್ಧಿವಂತ ಅಂತ ಕೇಳ್ರಿ. ಬುದ್ಧಿವಂತರ ಅಂತ ಕೇಳ್ರಿ. ಯಾರು ಬುದ್ಧಿವಂತರು? ನಿಮ್ಮ ನೀವೇ ಟೆಸ್ಟ್ ಮಾಡ್ಕೊಡ್ರಿ. ಒಂದು ವೇಳೆ ನಿಮ್ಮಲ್ಲಿ ದೀರ್ಘ ಶಾಂತ ಇದ್ರೆ ನೀವ್ಯಾರು? ಇಲ್ಲ ಅಂದ್ರೆ ಮೂರ್ಖರು, ಬುದ್ಧಿಗೇಡಿಗಳು. ನಿಮ್ಮಲ್ಲಿ ದೀರ್ಘ ಶಾಂತಿ ಇಲ್ಲ, ಪೇಷನ್ಸ್ ಇಲ್ಲ ಅಂದ್ರೆ ತಿಳ್ಕೊಡ್ರಿ, ನಿಮ್ಮಷ್ಟು ಬುದ್ಧಿಗೇಡಿ ಮನುಷ್ಯನ ಯಾರಿಲ್ಲ. ಓಕೆ, ದೀರ್ಘ ಶಾಂತನು ಕೇವಲ ಬುದ್ಧಿವಂತನು. ಮುಂಗೋಪಿ ಅಂದ್ರೆ ಕ್ವಿಕ್ ಟೆಂಪರ್ಡ್, ಬೇಗನೆ ಸಡನ್ ಆಗಿ ಕೋಪ ಬರೋದು. ಏನೋ ಒಂದು ಸಣ್ಣ ವಿಷಯಕ್ಕೂ ಹಿಂದೆ ಮುಂದೆ ಆಲೋಚನೆ ಮಾಡೋದಿಲ್ಲ, ಸಡನ್ ಆಗಿ ಕೋಪ ಮಾಡೋದು. ಇದಾರ ಯಾರಾದ್ರೂ ಇಲ್ಲಿ? ಇದಾರ? ಹಲೋ, ಮುಂಗೋಪಿಗಳು ಯಾರ ಇದ್ದೀರಾ? ಕೈ ಎತ್ತಕೋಬಿಡ್ರಿ, ಅಟ್ಲೀಸ್ಟ್ ಇದಾರಾ ಅಂತ ಹೇಳ್ರಿ. ಇದಾರಾ? ವೆರಿ ಗುಡ್. ಇದಾರಾ? ಇವರೆಲ್ಲ ಇದಾರ ಅನ್ನೋರೊಳಗೆ ಇವ್ರ ಫ್ಯಾಮಿಲಿಯಲ್ಲೇ ಇರ್ತಾರೆ ಅವ್ರು. ಹಾಗಾದ್ರೆ ಇವ್ರು ಹೇಳುವಾಗ ಅರ್ಥ ಅವ್ರ ಕುಟುಂಬದಲ್ಲೇ ಇದ್ದಾರೆ ಅವರು ಮುಂಗೋಪಿಗಳು. ಏನು ವಿಚಾರ ಮಾಡೋದಿಲ್ಲ, ಹಿಂದೆ ಮುಂದೆ ಆಲೋಚನೆ ಇಲ್ಲ. ಏನೋ ಒಂದು ಆಯ್ತು ಇನ್ಸಿಡೆಂಟು, ಅದಕ್ಕೆ ಯಾಕಾಯ್ತು ಏನಾಯ್ತು ಕೇಳುವಂತ ತಾಳ್ಮೆನೇ ಇಲ್ಲ, ಮುಗೀತು. ಮುಂಗೋಪಿ. ದೇವರ ವಾಕ್ಯ ಹೇಳ್ತದೆ, ಮೂರ್ಖತನವನ್ನ ಧ್ವಜವಾಗಿ ಎತ್ತುವನಂತೆ. ಅಂದ್ರೆ ತನ್ನ ಮೂರ್ಖತನವನ್ನ ಜನರಿಗೆ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನ, ನಾನು ಎಷ್ಟು ಮೂರ್ಖನಾಗಿದ್ದೇನೆ ಅಂತ. ನೆಕ್ಸ್ಟ್ ವಚನ ಏನ್ ಹೇಳ್ತದೆ? ಶಾಂತಿ ಗುಣವು ಆಕ್ಚುಲಿ ಹೇಳ್ತೇನೆ ನೋಡ್ರಿ, ಯಾವ ವ್ಯಕ್ತಿಯಲ್ಲಿ ಪೇಷನ್ಸ್ ಇರ್ತದೋ, ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳ್ತೇನೆ, ಅವನು ಬಹಳಷ್ಟು ದಿನ ಬದುಕ್ತಾನಂತೆ. ಅರ್ಥ ಆಗ್ತಾ ಇದೆಯಾ? ಪೇಷನ್ಸ್ ಇರುವಂತ ವ್ಯಕ್ತಿ ಬೇಗ ಸಾಯುವುದಿಲ್ಲ. ಅದೇ ಹೇಳ್ತದೆ, ದೇಹಕ್ಕೆ ಜೀವಧಾರ ಅಂತ ಹೇಳ್ತಾರೆ. ಅಂದ್ರೆ ದ ಹಾರ್ಟ್ ಅಟ್ ಪೀಸ್ ಗಿವ್ ಲೈಫ್ ಟು ದ ಬಾಡಿ. ನಿನ್ನ ಶರೀರಕ್ಕೆ ಜೀವವನ್ನ ಕೊಡ್ತದೆ, ಬಹುದಿನದವರೆಗೂ ಅವನು ಬದುಕ್ತಾನೆ. ಹಾರ್ಟ್ ಅಟ್ಯಾಕ್ ಆಗೋದು, ಬ್ರೈನ್ ಸ್ಟ್ರೋಕ್ ಆಗೋದು ಯಾರಿಗೆ? ಮುಂಗೋಪಿ, ಶಾರ್ಟ್ ಟೆಂಪರ್ಗೆ, ಕ್ವಿಕ್ ಟೆಂಪರ್ಗೆ, ಸಡನ್ ಆಗಿ ಕೋಪ ಬರುವಂತವನಿಗೆ, ಅವ್ರಿಗೆ ಆಗುದ್ರಿ. ಆದ್ರೆ ನೀನ್ ಅಲ್ಲಿ ತಾಳ್ಮೆ ಇದ್ರೆ ನೀನ್ ಬಹುಕಾಲ ಬದುಕ್ತಿ. ಯಾಕೆ? ದೇವ್ರ ವಾಕ್ಯ ಹೇಳ್ತದೆ, ಅದು ನಿನ್ನ ದೇಹಕ್ಕೆ ಜೀವಧಾರ ಆಗ್ತದೆ. ಕ್ರೋಧ ಅಂದ್ರೆ ಅದೇ ಭಯಂಕರ ಸಿಟ್ಟು, ಸಡನ್ ಆಗಿ ಕೋಪ, ನಿನ್ನ ಎಲುಬು ಏನಂತೆ. ಇನ್ನೊಂದು ಹೇಳ್ತಾರೆ, ಇದಕ್ಕೆ ನಿನ್ನ ಬೋನ್ ಕ್ಯಾನ್ಸರ್ ಬರ್ತದೆ. ಇನ್ನೊಂದು ರೀತಿ ಹೇಳ್ಬೇಕಂದ್ರೆ ಬೋನ್ ಕ್ಯಾನ್ಸರ್ ಬರೋದು ಯಾರಿಗೆ? ಕ್ರೋಧ ಉಳ್ಳಂತ ವ್ಯಕ್ತಿಗಳಿಗೆ. ಬಿಬ್ಲಿಕಲ್ ಇದನ್ನೇ ಸಹ WHO ಅವರು ಸಹ ಸಂಶೋಧನೆ ಮಾಡ್ತಾರೆ, ಯಾರಿಗೆ ಜಾಸ್ತಿ ಕ್ಯಾನ್ಸರ್ ಬರ್ತದೆ. ಕ್ಯಾನ್ಸರ್ ಯಾರಿಗೆ ಬರ್ತದೆ ಗೊತ್ತಾ? ಅವರು ಸಂಶೋಧನೆ ಮಾಡಿದ್ದು, ಯಾರಿಗೆ ಇನ್ನೊಬ್ಬರಿಗೆ ಕ್ಷಮಿಸುವ ಮನಸ್ಸು ಇರುವುದಿಲ್ಲ ಅಂತವರಿಗೆ ಬೇಗ ಕ್ಯಾನ್ಸರ್ ಬರ್ತದೆ. ಬೈಬಲ್ ಏನ್ ಹೇಳ್ತಾ ಇದೆ? ಕ್ರೋಧ ಇರುವಂತ ಮನುಷ್ಯನಿಗೆ ಎಲುಬಿಗೆ ಕ್ಯಾನ್ಸರ್ ಬರ್ತದೆ. ಎಲುಬಿಗೆ ಕ್ಷಯ ಅಂದ್ರೆ ಏನು? ಕ್ಷಯ ಅಂದ್ರೆ ಏನು? ಕ್ಷಯ ಅಂದ್ರೆ ಏನ್ ಹೇಳ್ರಿ? ರೋಗ ಅಂದ್ರೆ ಏನು? ಕ್ಯಾನ್ಸರ್ಗೆ ರೋಗ ಅಂತಾರೆ. ಎಲುಬಿನ ರೋಗ, ಎಲುಬಿಗೆ ಮತ್ತೇನು ರೋಗ ಬರ್ತದೆ? ಕ್ಯಾನ್ಸರ್ ಬರ್ತದೆ. ಹಾಗಾಗಿ ಯಾವೆಲ್ಲ ಸುಳ್ಳು ಹೇಳ್ಬೋದು, ದೇವ್ರ ವಾಕ್ಯ ಸುಳ್ಳು ಹೇಳುವುದಿಲ್ಲ. ಅದಕ್ಕೋಸ್ಕರ ನಿನಗೆ ಎಲುಬು ಕ್ಯಾನ್ಸರ್ ಬರಬೇಕಾ? ಬೇಡಲ್ಲ. ಹಾಗಾದ್ರೆ ಏನಾಗಿರ್ರಿ? ತಾಳ್ಮೆಯನ್ನ ಪ್ರಾಕ್ಟೀಸ್ ಮಾಡ್ರಿ, ತಾಳ್ಮೆ ಉಳ್ಳವರಾಗ್ರಿ. ಸಡನ್ ಆಗಿ ಕೋಪ ಮಾಡಬೇಡ್ರಿ, ಸಡನ್ ಆಗಿ ಮಾತಾಡಕ್ ಹೋಗ್ಬೇಡ್ರಿ. ಏನಾದ್ರೂ ಸುದ್ದಿ ಕೇಳಿದ ತಕ್ಷಣ 2 ನಿಮಿಷ ಸೈಲೆಂಟ್ ಆಗ್ರಿ. ತಾಳ್ಮೆನ ಹೆಂಗೆ ನೀವು ಡೆವಲಪ್ ಮಾಡ್ಕೊಳ್ಳೋದು ಹೇಳ್ತಾ ಇದ್ದೀನಿ. ಏನೇ ನಿಮಗೆ ಶಾಕಿಂಗ್ ನ್ಯೂಸ್ ಬರಲಿ ಅಥವಾ ಏನೇ ನಿಮಗೆ ವಿರೋಧವಾದಂಥ ಮಾತುಗಳು ಬರಲಿ, 2 ನಿಮಿಷ ಮೌನವಾಗಿರ್ರಿ, ಮಾತಾಡ್ಬೇಡ್ರಿ ಒಂದೇ ಸಾರಿ. ಮೌನ 2 ನಿಮಿಷ. ನಿನ್ನ ಬ್ರೈನ್ ಅನ್ನ ಕೆಲಸ ಮಾಡ್ಲಿಕ್ಕೆ ಬಿಡು. ಅಂದ್ರೆ ಸಡನ್ ಆಗಿ ಬಾಯಿ ತೆಗಿಬೇಡ್ರಿ, 2 ನಿಮಿಷ ಮೌನವಾಗಿರ್ರಿ. ದೇವರು ಆಲೋಚನೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ದೇವರು ಮಾರ್ಗದರ್ಶನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಪವಿತ್ರಾತ್ಮ ನಿಮ್ಮ ನಡೆಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪವಿತ್ರಾತ್ಮ ನಿಮ್ಮ ಒಳಗಡೆ ಇದ್ರೆ ಸಮಾಧಾನ, ಸಂತೋಷ,
ದೀರ್ಘ ಶಾಂತಿ, ಇವೆಲ್ಲ ಆ ಪವಿತ್ರಾತ್ಮನ ಫಲಗಳು. ಯಾರ ಫಲಗಳು? ಪವಿತ್ರಾತ್ಮನ ಕೇಳ್ರಿ, ಯಾಕೆ ಈ ತರ ಬಂತು, ಯಾಕೆ ಈ ತರ ಆಗ್ತಾ ಇದೆ, ಯಾಕೆ ಈ ತರ ಕೆಟ್ಟ ನ್ಯೂಸ್ಗಳು ಬರ್ತದೆ. ಯಾರೊಬ್ರು ನಿಮಗೆ ಬೈದ್ರಂತ ಕೇಳಿದ ತಕ್ಷಣ ಹಿಂದೆ ಮುಂದೆ ನೋಡುದಿಲ್ಲ, ಸಡನ್ ಆಗಿ ಚಾಲು ಮಾಡ್ಬಿಡ್ತೀರಿ. ಹೆಂಗ್ ಹೇಳದ ಅವನು, ಯಾರು ಹೇಳದ ಅವನು, ಹೆಂಗ್ ಹೇಳದ ಅಂತ ಚಾಲೋನಾಯ್ತು. ಇದು ಏನು ಮುಂಗೋಪಿ, ಬೇಗ ಸತ್ತೋಗ್ತೀಯ. ಆದ್ರೆ ಸಮಾಧಾನ ಉಳ್ಳಂತ ವ್ಯಕ್ತಿ ಬಹುಕಾಲ ಬದುಕ್ತಾನೆ. ನಿನ್ನಲ್ಲಿ ಸಮಾಧಾನ ಇದ್ರೆ ಆ ಸಮಾಧಾನ, ತಾಳ್ಮೆ ನಿನ್ನ ಜೀವಿತದಲ್ಲಿ ಆಶೀರ್ವಾದವನ್ನು ತಗೊಂಡ್ಬರ್ತದೆ. ಓಕೆ, ಸೊ ಅದಕ್ಕೋಸ್ಕರ ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆ ನಿಮಗೆ ತಾಳ್ಮೆಯನ್ನು ಉಂಟು ಮಾಡ್ತದೆ. ಅದೇ ಪೇಷನ್ಸ್. ಈ ತಾಳ್ಮೆಯಿಂದ ನಿಮ್ಮ ಜೀವಿತದಲ್ಲಿ ನಿಮಗೆ ಆಶೀರ್ವಾದ ಉಂಟಾಗ್ತದೆ. ಸೊ ಅದಕ್ಕೋಸ್ಕರ ಎಲ್ಲವೂ ರಿಲೇಟ್ ಇದೆ. ಯಾವ ವ್ಯಕ್ತಿಗೆ ತಾಳ್ಮೆ ಇದೆ ಅವನಿಗೆ ಅನುಭವ ಸಿದ್ಧಿ ಹುಡ್ತದೆ. ಅನುಭವ ಸಿದ್ಧಿ ಇದ್ದಂಥ ಮನುಷ್ಯನಿಗೆ ದೇವರ ಆಶೀರ್ವಾದ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ತಾಳ್ಮೆನ ಕಳ್ಕೊಳ್ಬೇಡ್ರಿ. ದೇವರು ನಿಮ್ಮನ್ನ ತಾಳ್ಮೆನ ಪರೀಕ್ಷಿಸ್ತಾನೆ. ಓಕೆ, ಕಡೆ ವಚನ ಒಂದು ಓದಿಕೊಳ್ಳೋಣ. ಉಪದ್ರವ ಬಂದಾಗ ನಾನೇನ್ ಮಾಡಬೇಕು? ರೋಮಾಪುರ ಪತ್ರಿಕೆ, ಇದು ಮಾತ್ರವಲ್ಲದೆ, ಜೋರಾಗಿ ಒಂದ್ಮ ಏನಾಗಿದ್ದೇವೆ ಅಂದ್ರೆ ಸಂತೋಷ. ಮನೇಲಿ ಕಷ್ಟ ಇದೆ, ತಿನ್ಲಿಕ್ಕೆ ಊಟ ಇಲ್ಲ, ರೇಷನ್ ಖಾಲಿ, ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ, ಸಾಲ ಹೆಚ್ಚಾಗ್ತಾ ಇದೆ. ಅಂತ ಪರಿಸ್ಥಿತಿಯಲ್ಲಿ ಪೌಲ ಏನಂಗಿದ್ದಾನೆ? ನೀವ್ ಹೆಂಗಿರ್ತೀರಿ? ಮುಖ ಬಾಡಿಕೊಂಡು, ಹೌದಾ? ಇನ್ನೊಬ್ರು ಬಂದವ್ರು ಹೇಳ್ಬಿಡ್ಬೇಕು ಏನೋ ಕಷ್ಟ ಇದೆ ಅಂತ, ಹಂಗೆ ಅವ್ರ ಮುಂದೆ ಕಾಣಿಸ್ಕೊಳಕ್ ಸ್ಟಾರ್ಟ್ ಮಾಡ್ತೀರಿ. ಅಳು ಮುಖ. ಕೇಳ್ಬೇಕು ನಿಮಗೆ ಜನ, ಏನಾಯ್ತ್ರಿ? ಯಾಕೆಂದ್ರೆ ಹೇಳಿದ್ರೆ ಏನಾದ್ರು ಸಹಾಯ ಸಿಗ್ತದೆ, ಹಂಗೆ ಅಲ್ಲ. ಬಟ್ ಅವ ಹಂಗ್ ಮಾಡ್ತಿಲ್ಲ. ಎಂಥದೇ ಪರಿಸ್ಥಿತಿ ಇರಲಿ ಜನರ ಮುಂದೆ ನಗ್ತಾ ಇದ್ದಾನೆ, ಖುಷಿ ಇದ್ದಾನೆ. ಜನ ನೋಡಿದಾಗ ಹೇಳ್ತಿರ್ತಾರಂತೆ ಇವಂಗ ಏನು ಕೊರತೆನೇ ಇಲ್ಲನಪ್ಪ, ಆ ರೀತಿಯಾಗಿ ಅವನು ಜೀವಿಸ್ತಾ ಇದ್ದಾನೆ. ಯಾಕೆ ಹಂಗೆ ಮಾಡ್ತಾ ಇದ್ದಾನಂದ್ರೆ 4ನೇ ವಚನ ಹೇಳ್ತದೆ, ಯಾಕೆಂದ್ರೆ ನಿನ್ನ ಲೈಫಲ್ಲಿ ಉಪದ್ರವ ಬಂದಾಗಲೇ ನಿನ್ಗೆ ತಾಳ್ಮೆ ಸಿಗ್ತದೆ. ಉಪದ್ರವನೇ ಇಲ್ಲದೆ ತಾಳ್ಮೆ ಬರುವುದಿಲ್ಲ. ಓಕೆ, ನೆಕ್ಸ್ಟ್, ತಾಳ್ಮೆ ಇದ್ದಂತ ವ್ಯಕ್ತಿಗೆ ಅನುಭವ ಜಾಸ್ತಿ. ಅನುಭವ ಇರುವಂತ ವ್ಯಕ್ತಿಗೆ ನಿರೀಕ್ಷೆ ಹೆಚ್ಚಾಗ್ತದೆ. ಓಕೆ, ಮತ್ತೇನ್ ಹೇಳ್ತದೆ? ಈ ನಿರೀಕ್ಷೆ ನಮ್ಮ ಆಸೆಯನ್ನ ಭಂಗಪಡಿಸುವುದಿಲ್ಲ. ತಿಳ್ಕೊಡ್ರಿ, ಎಲ್ಲವೂ ಇಂಟರ್ಲಿಂಕ್ ಇದೆ. ನಿನ್ನ ಜೀವಿತದಲ್ಲಿ ಏನೇ ಕಳ್ಕೊಂಡ್ರು ನಿರೀಕ್ಷೆ ಕಳ್ಕೋಬಾರ್ದು, ಹೌದಾ? ನಿರೀಕ್ಷೆ ನಮ್ಮ ಪ್ರಾಣದ ಲಂಗೂರವಾಗಿದೆ. ನಿರೀಕ್ಷೆ ಇದ್ದಂಥ ವ್ಯಕ್ತಿ ಮಾತ್ರ ಕೊನೆಯವರೆಗೂ ಜೀವಿಸ್ಲಿಕ್ಕೆ ಸಾಧ್ಯ. ಬಟ್ ಈ ನಿರೀಕ್ಷೆ ಯಾವಾಗ ಸಿಗ್ತದೆ? ಇದಕ್ಕೆ ತಾಳ್ಮೆ ಇಂಪಾರ್ಟೆಂಟ್. ತಾಳ್ಮೆ ಇದ್ದವನಿಗೆ ನಿರೀಕ್ಷೆ ಸಿಗ್ತದೆ. ತಾಳ್ಮೆನೇ ಇಲ್ಲ ಅಂದ್ರೆ ನಿಮಗೆ ನಿರೀಕ್ಷೆನೇ ಇಲ್ಲ. ಯಾವ ವ್ಯಕ್ತಿಗೆ ತಾಳ್ಮೆ ಇರ್ತದೆ ಅವನಿಗೆ ಗೊತ್ತಿದೆ, ನಾನು ಇವತ್ತಲ್ಲ ನಾಳೆ ದೇವ್ರು ನನ್ನ ಆಶೀರ್ವದಿಸ್ತಾನೆ. ಇವತ್ತು ನನ್ನ ಲೈಫಲ್ಲಿ ದುಃಖಕರವಾಗಿರ್ಬೋದು, ಆದ್ರೆ ಬೈಬಲ್ ಹಂಗೆ ಹೇಳುದಿಲ್ಲ, ಹೌದೇ? ಸಂಜೆ ದುಃಖ ಎಂಬುದು ಆವರಿಸಿದ್ರು ಮುಂಜಾನೆ ಹರ್ಷಧ್ವನಿ ಕೇಳಿಸ್ತದೆ. ಇದು ಯಾವನ್ ಹೇಳ್ತಾನೆ ಈ ಮಾತು? ತಾಳ್ಮೆ ಉಳ್ಳವನ್ ಹೇಳ್ತಾನೆ. ಇದೇ ಮಾತನ್ನ ಯೋಸೆಫ ಎವ್ರಿಡೇ ಹೇಳ್ತಾ ಇದ್ದ. ಈಗ ದುಃಖ ಆವರಿಸಿರ್ಬೋದು, ಈಗ ಕಷ್ಟ ಇರ್ಬೋದು, ಈಗ ನನ್ನ ಸೆರೆಮನೆಯಲ್ಲಿ ಇರ್ಬೋದು, ಬಟ್ ಒಂದು ದಿನ ಬರ್ತದೆ, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರರ್ಥಕವಾಗುವುದಿಲ್ಲ. ಒಂದು ಕಾಲ ಉಂಟು, ನನ್ನ ನಿರೀಕ್ಷೆ ನಿರರ್ಥಕವಾಗುವುದಿಲ್ಲ. ಇವತ್ತು ನಾನು ಸೆರೆಮನೆಯಲ್ಲಿದ್ದೇನೆ, ಬಟ್ ನಾಳೆ ನಾನು ಅರಮನೆಯಲ್ಲಿ ಇರ್ತೇನೆ. ಇದನ್ನ ಅವನು ನಂಬಿದ. ಅವನ ಅರಮನೆಗೆ ಹೋದ, ಅರಮನೆ ಅಧಿಪತಿ ಆದ, ಅನೇಕ ಸಾವಿರಾರು ಜನರನ್ನ ಆಳುವಂತ ಅಧಿಕಾರಿ ಆದ. ಯಾವಾಗ ಆದ? ದೀರ್ಘ ಶಾಂತನಾಗಿ ಜೈಲಲ್ಲಿ ಕಾಯ್ತಾ ಇದ್ದ. ಇನ್ನೊಬ್ರಿಗೆ ಸಹಾಯ ಮಾಡ್ದ, ಸಹಾಯ ಮಾಡಿದವರು ಅವನನ್ನು ಮರೆತು ಹೋದ್ರು, ಬಟ್ ಅವನು ಮಾತ್ರ ತಾಳ್ಮೆ ಕಳ್ಕೊಳ್ಳಿಲ್ಲ. ತಾಳ್ಮೆ ನಿನ್ನಲ್ಲಿ ಇದೆ ಅಂತ ಹೆಂಗೆ ಗೊತ್ತಾಗ್ತದೆ ಗೊತ್ತಾ? ಫಾರ್ ಎಕ್ಸಾಂಪಲ್, ಯಾರಾದ್ರೂ ನಿನಗೆ ಕೇಡ್ ಮಾಡಿರ್ತಾರೆ, ನಿನಗೆ ಮೋಸ ಮಾಡಿರ್ತಾರೆ, ಅವ್ರು ನಿನ್ನ ಮುಂದೆ ಬಂದ್ರೆ ನೀ ಏನ್ ಮಾಡ್ತೀಯ? ನಿನಗೆ ಯಾರೋ ಮೋಸ ಮಾಡಿದ್ದಾರೆ, ಅವ್ರು ನಿಮ್ ಮುಂದೆ ಬಂದ್ರೆ ಏನ್ ಮಾಡ್ತೀರಿ? ನೀವೇನ್ ಮಾಡ್ತೀರಿ ಅಂತ ಕೇಳ್ತಾ ಇದ್ದೇನೆ. ನಿಮ್ಗೆ ಯಾರೋ ಮೋಸ ಮಾಡಿದ್ದಾರೆ, ಭಯಂಕರ ನಿಮಗೆ ನೋವು ಕೊಟ್ಟಿದ್ದಾರೆ, ಅವರೇ ನಿಮ್ ಮುಂದೆ ಬರ್ತಾರೆ, ನೀವೇನ್ ಮಾಡ್ತೀರಿ? ಮಾತಾಡ್ರಿ. ಏನ್ ಮಾಡ್ಬೋದು? ಏನ್ ಮಾಡ್ತೀರಿ? ತೋರಿಸ್ಬೇಕು, ಬಟ್ ನೀವೇನ್ ಮಾಡ್ತೀರಿ? ಪ್ರೀತಿ ತೋರಿಸ್ಬೇಕು, ಕರೆಕ್ಟ್, ಬೈಬಲ್ ಹೇಳ್ತದೆ ಪ್ರೀತಿ ತೋರಿಸ್ಬೇಕು, ಬಟ್ ನೀವೇನ್ ಮಾಡ್ತೀರಿ?
ಸಿಟ್ಟು ಮಾಡ್ತೀರಿ, ಮುಖ ಓರೆಯಾಗಿ ಹೋಗ್ಬಿಡ್ತೀರಿ, ನೋಡಿ ನೋಡಾರಂಗೆ ಎಸ್ಕೇಪ್ ಆಗ್ತೀರಿ, ಅಥವಾ ಮೌನ ಆಗ್ತೀರಿ. ಇಲ್ಲಾಂದ್ರೆ ಅವನ ವಿಷಯದಲ್ಲಿ ಏನಾದ್ರೂ ಒಂದು ಪ್ಲಾನ್ ಮಾಡಿ ಅವನಿಗೆ ಪಾಠ ಕಲಿಸ್ಲಿಕ್ಕೆ ಪ್ರಯತ್ನ ಪಡ್ತೀರಿ. ಹೌದಾ? ಇದರ್ಥ ನಿಮಗೆ ಒಳಗಡೆ ದೀರ್ಘ ಶಾಂತಿ, ತಾಳ್ಮೆ ಇಲ್ಲ. ತಾಳ್ಮೆ ಇರುವಂತ ವ್ಯಕ್ತಿ, ನಿನಗೆ ಕೇಡು ಮಾಡುವಂತ ಬರುವಂತ ವ್ಯಕ್ತಿ ಯಾರೇ ಬಂದ್ರು ಆ ಎಲ್ಲ ಮಾಡಿದ ಸಂಗತಿ ನಾವು ಮರೆತು ಹೋಗ್ತೀರಿ. ಅದನ್ನೇ ಯೋಸೇಫ ಮಾಡ್ದ. ಸ್ವಂತ ಸಹೋದರರು ಅವನನ್ನ ದ್ವೇಷ ಮಾಡಿ ಹುಂಡಿಯಲ್ಲಿ ಹಾಕಿದ್ರು, ಮತ್ತೆ ಅವನನ್ನ ಮಾರಾಟ ಮಾಡಿದ್ರು, ಮೋಸ ಮಾಡಿದ್ರು. ಆದ್ರೆ ಅದೇ ಸಹೋದರ ಕಣ್ಣು ಮುಂದೆ ಬರುವಾಗ ಏನ್ ಮಾಡ್ದ ಅವನು? ರಿವೆಂಜ್ ತಗೊಳ್ಳಿಲ್ಲ, ಅವ್ರನ್ನ ಪ್ರೀತಿಸಿ ಅವ್ರನ್ನ ಅಪ್ಪಿಕೊಂಡು ಕಣ್ಣೀರು ಸುರಿಸುತ್ತಾ ಅವರಿಗೆ ಆದಂತ ಒಂದು ಸಾಮ್ರಾಜ್ಯವನ್ನು ಕಟ್ಟಿಕೊಟ್ಟ. ಇದು ತಾಳ್ಮೆ ಇರುವಂತ ವ್ಯಕ್ತಿ ಮಾಡ್ತಾನೆ. ತಾಳ್ಮೆ ಇಲ್ಲದ ವ್ಯಕ್ತಿ ಮೋಸ ಮಾಡ್ಲಿಕ್ಕೆ ಹೋಗ್ತಾನೆ, ತಿರುಗಿ ಅವನ ಮೇಲೆ ಸೇಡ್ ತೀರಿಸ್ಕೊಳ್ಳಿಕ್ಕೆ ಹೋಗ್ತಾನೆ. ದಯಮಾಡಿ ಹೇಳ್ತೇನೆ, ದೇವರು ನಮ್ಮೆಲ್ಲರನ್ನ ಈ ವಿಷಯದಲ್ಲಿ ಪರೀಕ್ಷೆ ಮಾಡ್ತಾರೆ. ಎಷ್ಟು ತಾಳ್ಮೆ ನಮಗಿದೆ. ಈ ಪರೀಕ್ಷೆಯಲ್ಲಿ ನೀವು ನಿಜವಾಗಿ ಪಾಸ್ ಆದ್ರೆ ಖಂಡಿತವಾಗಿ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಿಮ್ಮನ್ನು ಉನ್ನತ ಸ್ಥಿತಿಗೆ ತಗೊಂಡ್ಬರ್ತಾನೆ. ಯಾಕೆ? ನಮ್ಮ ಜೀವಿತದಲ್ಲಿ ತಾಳ್ಮೆನೆ ನಮಗೇನ್ ಮಾಡ್ತದೆ? ಉನ್ನತ ಸ್ಥಿತಿಗೆ. ಆಗಲೇ ವಚನ ಓದಿದ್ವಲ್ಲ, ಆ ತಾಳ್ಮೆ ಸ್ವಲ್ಪ ಕಾಲ ತಾಳ್ಮೆ, ಆ ಉಪದ್ರವವನ್ನು ತಾಳಿಕೊಂಡ ನಂತರ ದೇವರು ನಮ್ಮನ್ನ ಯೋಗ್ಯ ಸ್ಥಿತಿಗೆ, ಪೂರ್ವ ಸ್ಥಿತಿಗೆ, ಪರಿಪೂರ್ಣ ಸ್ಥಿತಿಗೆ ನಮ್ಮನ್ನು ದೇವರು ತಗೊಂಡ್ಬರ್ತಾರೆ. ಸೊ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ನಾವೆಲ್ಲ ನಿಂತುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ.